ಪುಟಾಣಿಗಳು ಗೆದ್ದಿರುವಂತಹ ಗೋಲ್ಡ್ ಮೆಡಲ್ಗಳು. ಇದಿಷ್ಟು ಕೂಡ ಗೋಲ್ಡ್ ಮೆಡಲ್ಗಳು. ಇನ್ನು ಇದರಲ್ಲಿ ಏನು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಹುಷಾರಾಗಾಡಿ ಅಂತ ಹೇಳೋಂಥ ಆಟ ಅಂತೂ ಅಲ್ಲ ಇದು. ಸರ್, ಒಟ್ಟಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಪ್ರಶಸ್ತಿಗಳಿರ್ಬೋದು ಸರ್? ಸರ್ ಎಲ್ಲ ಒಂದು 100 ಮೇಲಿದೆ ಸರ್. 100 ಮೇಲಿದೆ. ಹಾಂ ಸರ್. ಮೆಡಲ್ಸ್ಗಳಿದ್ದಾವೆ, ಪ್ರಶಸ್ತಿಗಳಿದ್ದಾವೆ, ಮತ್ತೆ ಕಾಣಿಕೆಗಳು ಅಂದರೆ ನೆನಪಿನ ಕಾಣಿಕೆ, ಗೌರವ ಕಾಣಿಕೆ. ಇವರು ನವ್ಯಶ್ರೀ ಅವರು, ಇವ್ರದ್ದು ಇದಿಷ್ಟು ಸರ್ಟಿಫಿಕೇಟ್. ಓಕೆನಾ? ಚೆಸ್ ಕಾರ್ಡು. ಚೆಸ್ ಕಾರ್ಡ್. ಓಕೆ. ಅದು ಬಾಕ್ಸಿಂಗ ಕರಾಟೆಗ? ಅದು ಕರಾಟೆಗೆ ಬಾಕ್ಸಿಂಗ್ ಎರಡಕ್ಕೂ ಆಗುತ್ತೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಚಿಟ್ಟು. ಇವತ್ತು ಒಂದು ವಿಶೇಷವಾದಂಥ ವಿಡಿಯೋನ ಮಾಡೋಕ್ಕೆ ಬಂದಿದ್ದೀನಿ. ಹಾಗೆ 3 ಜನ ವಿಶೇಷವಾದಂತಹ ಮಕ್ಕಳನ್ನು ನಿಮಗೆ ಪರಿಚಯ ಮಾಡೋಕ್ಕೆ ಕೂಡ ಬಂದಿದ್ದೀನಿ. ಅಂದಾಗೆ ಇವತ್ತಿನ ವಿಡಿಯೋ ನೇಪಾಳದಲ್ಲಿ ನಡೆದಂಥ ಮಿಕ್ಸ್ ಬಾಕ್ಸಿಂಗ್ ಕಾಂಪಿಟೇಷನಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ 3 ಪುಟಾಣಿಗಳು ಚಿನ್ನದ ಬೇಟೆಯಾಡಿದ್ದಾರೆ. ಅದರಲ್ಲಿ 2 ಪುಟಾಣಿಗಳು ಚಿನ್ನದ ಬೇಟೆಯಾಡಿದ್ದಾರೆ. ಮುಂದಿನ ದಿನಗಳಲ್ಲಿ 3 ಜನ ಪುಟಾಣಿಗಳು ಕೂಡ ಚಿನ್ನದ ಬೇಟೆಯಾಡುವಂತಹ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಅವರ ಪರಿಚಯವನ್ನು ನಿಮಗೆ ಇವತ್ತು ಮಾಡಿಸೋಕೊಟ್ಟಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸರ್, ಮೊದಲನೇದಾಗಿ ನಮಸ್ಕಾರ ನಿಮಗೆ. ಥ್ಯಾಂಕ್ ಯು ಸರ್. ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್, ನಾನು ಬಂದು ಕುರುಮನ್ಕಟ್ಟೆ. ಓಕೆ. ನಮ್ಮ ಮಕ್ಕಳು 3 ಜನ ಹೆಣ್ಮಕ್ಳು ಸರ್. 3 ಜನನೂ ಕರಾಟೆದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಇವಾಗ ಕಿಕ್ ಬಾಕ್ಸಿಂಗು, ಮಿಕ್ಸ್ ಬಾಕ್ಸಿಂಗ್ ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾವ್ರೆ. ತುಂಬ ಅಚೀವ್ಮೆಂಟ್ ಮಾಡಿದ್ದಾರೆ ಸರ್. ಓಕೆ ಸರ್, ಅದನ್ನು ನಮ್ಮ ಜನಕ್ಕೆ ಪರಿಚಯ ಮಾಡಿಕೊಡೋಕ್ಕೆ ನಾನು ಬಂದಿದ್ದೀನಿ. ಇವಾಗ ನಿಮ್ಮ ಪರಿಚಯ ಮತ್ತು ನಿಮ್ಮ ಮಕ್ಕಳ ಪರಿಚಯ ಮಾಡಿಕೊಡಿ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರಘು ಅಂತ ಸರ್. ಓಕೆ. ನಿಮ್ಮ ಮನೆಯವ್ರ ಹೆಸರು? ನಮ್ಮ ಮನೆಯವ್ರ ಹೆಸರು ಮಾನಸ ಅಂತ. ಓಕೆ. ನಿಮ್ಮ ಮಕ್ಕಳ ಪರಿಚಯ ಮಾಡಿಕೊಡಿ ಸರ್. ಒಬ್ಬಳು ಹೆಸರು ದೀಪಾಂಜಲಿ. ಯಾರು ಸರ್ ದೀಪಾಂಜಲಿ? ದೀಪಾಂಜಲಿ ಇವರು. ಓಕೆ. ನವ್ಯಶ್ರೀ ಇವರು. ಓಕೆ. ಅವಳು ಅನುಶ್ರೀ. ಓಕೆ. ಏನು ಓದ್ತಾ ಇದ್ದಾರೆ? ಇದು ಒಬ್ಬಳು ಬಂದು 8th ಸ್ಟ್ಯಾಂಡರ್ಡ್. ಇದು ಮೈಕ್ ಹತ್ರನೇ ಇಟ್ಕೋ. ಒಬ್ಬಳು ಬಂದು 8th ಸ್ಟ್ಯಾಂಡರ್ಡು. ಹಾಂ. ಇನ್ನೊಬ್ಳು ಬಂದು 7th ಸ್ಟ್ಯಾಂಡರ್ಡು. ಅವಳು ಬಂದು 4th ಸ್ಟ್ಯಾಂಡರ್ಡು. 4th ಸ್ಟ್ಯಾಂಡರ್ಡು. ಓಕೆ. ಯಾವಾಗಿಂದ ಸರ್ ನಿಮ್ಗೆ ಹೇಗೆ ಗೊತ್ತು ಸರ್ ಇದೆಲ್ಲ ಕರಾಟೆ, ಮತ್ತು ಹೇಗೆ ಸೇರಿಸ್ಬೇಕು ಅಂತ ಅಂದ್ಕೊಂಡ್ರಿ? ಸರ್, ನಮ್ಮ ಸ್ಕೂಲಲ್ಲಿ ಹೋಗ್ಬೇಕಂದ್ರೆ ಇವ್ರಿಗೆ ಇಂಟ್ರೆಸ್ಟ್ ಬಂತು. ಸ್ಕೂಲಲ್ಲಿ ನಾನು ಕರಾಟೆಗೆ ಸೇರ್ಕೊತೀನಪ್ಪ ಅಂತ ಹೇಳಿದ್ರು. ಆಮೇಲೆ ಸೇರಿಸ್ತು. ಆಮೇಲೆ ಅವ್ರು ಫಸ್ಟು ಮ್ಯಾಚಲ್ಲಿ ಎಲ್ಲ ಗೋಲ್ಡ್ ಮೆಡಲ್ ತಗೊಂಡ್ರು. ಓಕೆ. ಆವಾಗಿಂದ ಹಂಗೆ ಕಂಟಿನ್ಯೂ ಆಗಿ ಹೋಯ್ತಾ ಇದ್ರು ಸರ್. ಓಕೆ. ಮೊದಲು ಯಾರನ್ನ ಸರ್ ಸೇರಿಸಿದ್ದು? ಫಸ್ಟು 3 ಜನನ ಇಬ್ಬರು ಸೇರಿಸಿದ್ವು. ಆಮೇಲೆ ಇವಳನ್ನು ಸೇರಿಸ್ಬಿಟ್ವು. ಓಕೆ. ಸರಿ ಸರ್. ಎಲ್ಲಿ ಸರ್ ಶುರು ಮಾಡಿದ್ದು, ಹೇಗೆ? ನಾವು ಸರ್ ಕೊಳ್ಳೇಗಾಲದಲ್ಲೇ ಸ್ಟಾರ್ಟ್ ಮಾಡಿದ್ದು ಸ್ಕೂಲಿಂದ. ಹಂಗೆ ಸ್ಕೂಲಲ್ಲಿಂದನೇ ಸ್ಕೂಲಿಂದನೇ ಪ್ರಾಕ್ಟೀಸ್ ಮಾಡ್ತಿದ್ರು. ಆಮೇಲೆ ಮ್ಯಾಚ್ ಇದ್ದಂಗ ಬೆಳಗ್ಗೆ ಇದು ಕ್ಲಾಸ್ ಎಲ್ಲಿರುತ್ತೋ ಅಲ್ಲಿ ಕರ್ಕೊಂಡು ಹೋಗ್ತಿದ್ವು ಸರ್. ಉದ್ಯಮ ಏನು ಸರ್? ಸರ್, ನಮ್ಮದು ವ್ಯವಸಾಯ. JCP ಐತೆ ಒಂದು ನಮ್ಮದು. ಅದೊಂದು ಕೆಲಸ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್. ಓಕೆ. ಈಗ ಮನೇಲಿ ಯಾರ್ಯಾರು ಇದ್ದೀರಾ ಸರ್? ಸರ್, ನಾವು 3 ಜನ ಹೆಣ್ಮಕ್ಳು, ನಮ್ಮ ಮಿಸ್ಸಸ್. ಓಕೆ ಸರ್. ಇದು ಪ್ರಶ್ನೆ ನೀವು ಮುಜುಗರ ಆಗ್ಬೋದು ಅಥವಾ ಖುಷಿ ಆಗ್ಬೋದು. ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಒಂದು ಹೆಣ್ಣಾದರೆ ಒಂದು ಗಂಡಾಗಲಿ ಅಂತಾರೆ, ಮತ್ತು 2 ಹೆಣ್ಣಾದರೆ ಮತ್ತೊಂದು ಗಂಡು ಬೇಕೇ ಬೇಕು ಅನ್ನೋ ಥರ ಸಾಕಷ್ಟು ನಮ್ಮ ಸಮಾಜದಲ್ಲಿ ನಡೀತಿರುವಂಥ ಇದು. ಅಂಥದ್ರಲ್ಲಿ ನೀವು 3 ಜನ ಹೆಣ್ಮಕ್ಳನ್ನು ಕೂಡ 3 ಚಿನ್ನದ ಮಕ್ಕಳಾಗಿ ಮಾಡಿಬಿಟ್ಟಿದ್ದೀರಾ ಇವಾಗ. ಅದು ಏನನ್ಸುತ್ತೆ ಸರ್ ಮಕ್ಕಳ ಸರ್, ಬಗ್ಗೆ? ನಾನು ಯಾವತ್ತೂ ಆ ಥರ ಫೀಲಿಂಗ್ ಮಾಡಿಲ್ಲ ಸರ್. ಓಕೆ. ಅವರು ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಸರ್ ಅದ್ರ ಹಿಂದ್ಗಡೆ ಇರ್ತೀವಿ ನಾವು. ನಾವು ಆಡ್ತೀವಿ ಅಂದರೆ ಆಡಿಸ್ತಿದ್ವು. ಅವರು ಡ್ಯಾನ್ಸು, ಸಂಗೀತ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ ಸರ್. ಓಕೆ. ಇದ್ರ ಮಧ್ಯದಲ್ಲೂ ಮಾಡ್ತಾ ಇದ್ದಾರೆ. ಹೌದಾ? ಹೌದು ಸರ್. ಅದ್ರಲ್ಲಿ ಯಾವ್ದ್ರಲ್ಲಿ ಓದೋದಲ್ಲ, ಅದರಲ್ಲಿ ಎಲ್ಲದರಲ್ಲೂ ಚೆನ್ನಾಗಿ ಓದ್ತಾರೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಒಂದು ದೀಪಾಂಜಲಿ. ಏನು ಓದ್ತಾ ಇದ್ದೀರಾ? ನಾನು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಓಕೆ. ಎಲ್ಲಿ? ಸಹನಾ ಸ್ಕೂಲ್, ಕೊಳ್ಳೇಗಾಲ. ಓಕೆ. ಹೇಗೆ ಅನ್ನಿಸ್ತು ನಿಮಗೆ ಈ ಮಿಕ್ಸ್ ಬಾಕ್ಸಿಂಗ್, ಕರಾಟೆ ಇದೆಲ್ಲ ಸೇರಬೇಕು ಅಂದಾಗ ಹೇಗೆ ಅನ್ನಿಸ್ತು? ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ತುಂಬ ಸೇರಿಕೊಂಡೆ. ಯಾವಾಗಿಂದ ಮಾಡ್ತಾ ಇದ್ದೀರಾ ಇದು? ನಾನು ಬಂದು 6th ಇಂದ ಮಾಡ್ತಾ ಇದ್ದೀನಿ. 6th ಇಂದ. ಎಲ್ಲಿ ಪ್ರಾಕ್ಟೀಸ್ ಎಲ್ಲ? ಹಂಗಂದ್ರೆ ಈಗ ಫಸ್ಟ್ ಸ್ಕೂಲಲ್ಲಿ ಇತ್ತು, ಆಮೇಲೆ ಕರಾಟೆ ಕ್ಲಾಸಿಗೆ ಸೇರ್ಕೊಂಡಿದ್ದು. ಓಕೆ. ಅಲ್ಲೇ ಕೊಳ್ಳೇಗಾಲದಲ್ಲಿನಾ? ಕೊಳ್ಳೇಗಾಲದಲ್ಲಿ. ನಿಮ್ಮ ಕೋಚ್?
ಅಂಬರೀಶ್ ಸರ್ ಮತ್ತು ಕಾರ್ತಿಕ್ ಸರ್. ಮೇನ್ ಕೋಚ್ ಬಂದು ಚಂದ್ರು ಸರ್. ಓಕೆ. ಈಗ ನಿಮ್ಮ 3 ಜನದಲ್ಲಿ ದೊಡ್ಡವ್ರು ಯಾರು, ಚಿಕ್ಕವ್ರು ಯಾರು? ನಾನೇ ಫಸ್ಟು, ಇವಳು ಬಂದು ಸೆಕೆಂಡು, ಇವಳು ಬಂದು ಥರ್ಡು. ಇವಾಗ ನೀವು ಈಗಷ್ಟೇ ಕಳೆದ ವಾರ ನೇಪಾಳ ಕೂಡ ಹೋಗಿದ್ರಿ. ಅದರ ಅನುಭವ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಓಕೆ. ಹೇಗೆ ಸೆಲೆಕ್ಟ್ ಆಗಿದ್ದೆ, ಹೇಗೆ ಅದು ಯಾವ ಥರ ಪ್ರೋಸೆಸ್? ಅಂದರೆ ಬೇರೆಯವ್ರ ಜೊತೆ ಬಿಡ್ತಾರೆ, ಆಗ ಚೆನ್ನಾಗಿ ಮಾಡಿದೆ. ಓಕೆ. ಅಂದರೆ ಈಗ ಅದು ಮೊದಲನೇ ಅಂತ ಅಂದರೆ ನೀವು ರಾಜ್ಯ ಮಟ್ಟದಲ್ಲಿ ಆಡಬೇಕು. ಹಾಂ, ರಾಜ್ಯ ಮಟ್ಟದಲ್ಲಿ ಎಲ್ಲಿ ಭಾಗವಹಿಸಿದ್ದು? ಹಂಗಂದ್ರೆ ಸುಮಾರು ಕಡೆ ಹೋಗ್ತಾ ಇರ್ತೀವಿ. ರಾಜ್ಯ ಅಂದರೆ ತಮಿಳ್ನಾಡು, ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇರ್ತೀವಿ. ಎಲ್ಲ ಹೋಗ್ತಾ ಇದ್ರಿ. ಈಗ ಭಾನುವಾರನೂ ಕೂಡ ತಮಿಳ್ನಾಡಲ್ಲಿದೆ ನೆಕ್ಸ್ಟ್ ವೀಕ್. ಕರಾಟೆ. ಓಕೆ. ಹೋಗ್ತಾ ಇದ್ದೀವಿ ಕೋಯಂಬತ್ತೂರು. ಓಕೆ. ನೀವು ನೇಪಾಳ್ಗೆ ಹೋದ್ರಲ್ಲ, ಅಲ್ಲಿ ಹೇಗಿತ್ತು ಅನುಭವ? ಖುಷಿ ಆಯಿತಾ? ತುಂಬ ಖುಷಿ ಆಯಿತು ಅಲ್ಲಿಗೆ ಹೋಗಿದ್ದು. ಎಷ್ಟು ಮ್ಯಾಚ್ಗಳಿದ್ದು ಅಲ್ಲಿ ನಿಮಗೆ? ಹಂಗಂದ್ರೆ ನಮಗೆ ಅಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನನೂ ನಮಗೆ ಬಿಡ್ತಾರೆ. ಎಷ್ಟು ಫೈಟ್ ಮಾಡಿದ್ರಿ ಒಟ್ಟು? ಎಷ್ಟು ಜನರ ಮೇಲೆ ಫೈಟ್ ಮಾಡಿದ್ರಿ? ಹಂಗಂದ್ರೆ ಕಾಂಪಿಟೇಟರ್ ಎಷ್ಟಿದ್ರು? ಒಂದು 3 ಒಂದು 2. 5 ಜನ. ಒಟ್ಟು 5 ಲೀಗು, ಸೆಮಿಸು, ಫೈನಲ್ ಈ ಥರನೇ ಬಂತ ಅಲ್ಲೂ ಕೂಡ? ಓಕೆ. ಇವಾಗ ನೀವು ನೇಪಾಳ ಹೋಗಿದ್ರಿ, ಇಬ್ಬರು ಕೂಡ ಚಿನ್ನದ ಬೇಟೆ ಆಡಿದ್ದಾರೆ, ಅಂದರೆ ಗೋಲ್ಡ್ ವಿನ್ ಆಗಿದ್ದೀರಾ. ಅಂದರೆ ಯಾವ ಥರ ಅದು ಏಜ್ ರಿಸ್ಟ್ರಿಕ್ಷನ್ ಇತ್ತಾ ಏನು? ಏಜ್ ಪ್ರಕಾರನೇ ಅವ್ರವ್ರ ಏಜ್ಗೆ ಅವ್ರವ್ರು ಬಿಡ್ತಾರೆ. ಹೌದಾ? ಓಕೆ. ನಿಮ್ಮದು ಯಾವ ಏಜಲ್ಲಿ ಕ್ಯಾಟಗರಿ ಬಂದಿದ್ದು? ನಂದು 13. 13. ಇವ್ರದ್ದು 9. 9 ಇಯರ್. ಓಕೆ. ಅಲ್ಲಿ ಎಷ್ಟು ದಿನ ಇತ್ತು? ಹಂಗಂದ್ರೆ ನಮಗೆ 3 ದಿನ ಆಗಿತ್ತು. ಹೋಗೋದು 2 ಡೇಸ್ ಆಯಿತು. ಹಂಗಂದ್ರೆ 5 ಡೇಸ್ ಆಗಿತ್ತು. ಈ 2 ಡೇಸ್ ಅಲ್ಲಿ ಮ್ಯಾಚ್ 2 ಡೇಸ್ ಎಲ್ಲ ಸೇರಿ 6 ಡೇಸ್ ಆಯಿತು. 6 ಡೇಸ್ ಆಯಿತು. ಹೋಗುವಾಗ ಅಕಾಮಿಡೇಷನ್ ಎಲ್ಲ ಯಾವ ಥರ ಇತ್ತು? ಅಂದರೆ ಟ್ರೈನಲ್ಲಿ ಹೋಗಿದ್ದೀರಾ, ಫ್ಲೈಟಲ್ಲಿ ಹೋಗಿದ್ದೀರಾ? ಫ್ಲೈಟಲ್ಲಿ ಹೋಗಿದ್ದು. ಫ್ಲೈಟಲ್ಲಿ ಹೋಗಿದ್ದು. ಬೇರೆ ಎಲ್ಲಿ ಹೋಗಿದ್ದೀರಾ? ಹಂಗಂದ್ರೆ ಅಂದರೆ ಫ್ಲೈಟಲ್ಲಿ ಅಂತಲ್ಲ, ಬೇರೆ ಯಾವ ಕಡೆ ಎಲ್ಲೆಲ್ಲಿ ಹೋಗಿದ್ದೀರಾ? ಯಾವ್ಯಾವ ರಾಜ್ಯಕ್ಕೆ ಹೋಗಿದ್ದೀರಾ ಆಟ ಆಡೋಕ್ಕೆ? ಕೇರಳ, ತಮಿಳ್ನಾಡು, ಆಂಧ್ರ ಆ ಕಡೆ ಎಲ್ಲ ಸೈಡೆಲ್ಲ ಹೋಗಿದ್ದೀವಿ. ಆ ಕಡೆ ಎಲ್ಲ ಹೋಗಿದ್ದೀರಾ. ಹೇಗೆ ಕರ್ಕೊ ಹೋಗ್ತಾರೆ? ಟೀಮಲ್ಲೇ ಹೋಗ್ತೀರಾ, ಇಂಡಿವಿಜುವಲ್ ಹೋಗ್ತೀರಾ ನೀವು? ಯಾವಾಗಲೂ ಟೀಮಲ್ಲೇ ಹೋಗೋದು. ಟೀಮಲ್ಲೇ ಹೋಗೋದು. ಎಷ್ಟು ಜನ ಹೋಗ್ತೀರಾ ನಿಮ್ಮ ಟೀಮಲ್ಲಿ? ಟೀಮಲ್ಲಿ ಅಂದರೆ ಅವ್ರು ಸೇರ್ಕೋತಾನೆ ಇರ್ತಾರೆ, ಅದು ಲೆಕ್ಕಕ್ಕೆ ಬರಲ್ಲ. ಎಷ್ಟು ಜನ ಬೇಕಾದ್ರೂ ಹೋಗ್ಬೋದು. ಓಕೆ. ನೀವು ಕೊಳ್ಳೇಗಾಲದ ಕಡೆಯಿಂದ ಹೋಗ್ತಾ ಇರೋದಾ? ಓಕೆ. ನೆಕ್ಸ್ಟು ನಿಮ್ಮ ಪರಿಚಯ. ನೀವೇ ಜೂನಿಯರಾ 3 ಜನಕ್ಕೆ? ಕೊನೆಯವರು. ನಿಮ್ಮ ಹೆಸರು? ಅನುಶ್ರೀ. ಯಾವ ಕ್ಲಾಸು? 4th ಸ್ಟ್ಯಾಂಡರ್ಡ್. ಎಲ್ಲಿ? ಸಹನಾ ಇಂಗ್ಲೀಷ್ ಸ್ಕೂಲ್ ಕೊಳ್ಳೇಗಾಲ. ನೀನು ಇವಾಗ ಓದೋ ಏಜು, ಎಲ್ಲರಿಗೂ ಹೊಡೆಯೋಕೆ ಹೋಗ್ತಾ ಇದೀಯಾ? ಏನು ಮಾಡೋದು ನೀನು? ಕಂಪ್ಲೇಂಟ್ ಕೊಡೋಣ. ಮಕ್ಕಳಿಗೆಲ್ಲ ಹೊಡೆದು ನೀನು ಗೋಲ್ಡ್ ಗೆದ್ಕೊ ಬರ್ತಾ ಇದೀಯಾ? ನನ್ನ ಅಪೋನೆಂಟ್ ಕೂಡ 4th ಸ್ಟ್ಯಾಂಡರ್ಡ್ ಇರ್ತಾರಲ್ವಾ. ಓ, ಹಂಗೆ. ಅಂದರೆ ನಿಮ್ಮ ಏಜ್ನವ್ರಿಗೆ ಹೊಡೆದ್ರೆ ಕಂಪ್ಲೇಂಟ್ ಕೊಡಂಗಿಲ್ಲ ಅಂತ. ಓ, ಸರಿ, ಆಯಿತು. ಮತ್ತೆ ನಿಮ್ಗೆ ಯಾರು ಹೊಡೆದಿದ್ದಾರಾ ಆಟ ಆಡುವಾಗ? ಅಲ್ಲ, ಹೊಡೆದಿದ್ರು ನಾನು ಮಧ್ಯದಲ್ಲಿ ಸ್ಟಾಪ್ ಮಾಡಲ್ಲ ಮ್ಯಾಚ್ನ. ಎಷ್ಟೇ ಕಷ್ಟ ಆದರೂ ಆಡ್ತೀನಿ. ಹೌದಾ? ಓ, ಎಲ್ಲನೂ ಗೆದ್ದಿದ್ದೀರಾ ಅಥವಾ ಯಾವ್ದಾದ್ರು ಸೋತಿರೋ ಅಂತ ಫೀಲ್ ಇದೆಯಾ? ಇಲ್ಲ ಎಲ್ಲದರಲ್ಲೂ ಗೆದ್ದಿದ್ದೀನಿ. ಬಟ್ ಬ್ರಾನ್ಸು ಬಂದೈತೆ. ಬ್ರಾನ್ಸು ಬಂದಿದೆ. ಗೋಲ್ಡ್ ಬಂದು 36, ಓಕೆ. ಸಿಲ್ವರ್ ಬಂದು 10 ಎಷ್ಟು ಐತೆ, ಮತ್ತು ಬ್ರಾನ್ಸ್ ಬಂದು 6 ಐತೆ. ನೀನು ಎಲ್ಲರಿಗೂ ಹೊಡೆಯೋದೇ ಆಯಿತು ಹಾಗಾದರೆ. ಹೊಡೆಸ್ಕೊಂಡಿಲ್ಲ ಯಾರ ಹತ್ರನೂ, ಜಾಸ್ತಿ ಹೊಡೆಸ್ಕೊಂಡಿಲ್ಲ. 36 ಗೋಲ್ಡು ನೋಡಿ. 36 ಗೋಲ್ಡ್ ಇವ್ರು ಗೆದ್ದಿರೋದು. 4ನೇ ಕ್ಲಾಸ್ ಅಲ್ವಾ? 4ನೇ ಕ್ಲಾಸ್ಗೆ 36 ಗೋಲ್ಡ್ ಗೆದ್ದಿದ್ದಾರೆ ಅನುಶ್ರೀ ಅವರು. ಇವರು ನೀವು ಹುಡ್ಕೊಂಡು ಬಂದ್ರೂ ಇವ್ರ ಮನೆ ನಿಮಗೆ ಸಿಗಲ್ಲ. ಏಕೆಂದರೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕುರುಬನಕಟ್ಟೆ ಅನ್ನೋ ಒಂದು ವಿಲೇಜು. ಇವರು ವಿಲೇಜಲ್ಲಿಲ್ಲ, ಒಂದು ಜಮೀನಲ್ಲಿರೋದು. ಸರಿನಾ? ಅಂಥದ್ರಲ್ಲಿ ಇವರು 36 ಗೋಲ್ಡ್ ಗೆದ್ದಿದ್ದಾರೆ ಅನುಶ್ರೀ ಅವರು. ಕೊನೆಯದಾಗಿ ನಿಮಗೆ ಒಟ್ಟಾರೆ ಎಷ್ಟು ಗೋಲ್ಡ್ ಇದೆ ಇವ್ರ ಮನೇಲಿ ಅಂತ ಹೇಳ್ತೀನಿ. ಅದಕ್ಕೆ ಇವರನ್ನ ನಾನು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನಲ್ಲೇ ಹೇಳ್ಬೇಕಾಗಿತ್ತು, ಚಿನ್ನದ ಗಣಿ ಇದೆ ಇವ್ರ ಮನೇಲಿ ಅಂತ. ಹೇಳೋದು ಮಿಸ್ ಮಾಡಿಬಿಟ್ಟೆ. ಇವಾಗ ಹೇಳ್ತಾ ಇದ್ದೀನಿ, ಚಿನ್ನದ ಗಣಿ ಇವ್ರ ಹತ್ರ ಇದೆ. ನೀವು ಬೇಕಾದರೆ ಅಲ್ಲಿ ಇಲ್ಲಿ ದೋಚೋದಲ್ಲ, ಇವ್ರ ಮನೇಲೇ ದೋಚ್ಕೋಬೋದು. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇವ್ರ ಮಕ್ಕಳನ್ನೇ ದೋಚ್ಕೋಬೇಕು ನಾವು ಡೈರೆಕ್ಟ್. ಆವಾಗ ಲೈಫ್ ಲಾಂಗ್ ಚಿನ್ನ ಇರುತ್ತೆ ಅಲ್ವಾ? ನಿಜ ತಾನೆ? ಮತ್ತೆ ಇನ್ನೇನು ಹೇಳ್ಬೇಕು ಅಂತಿದ್ದೀರಾ? ನೆಕ್ಸ್ಟು ಯಾರು ಹೊಡಿಬೇಕು ಅಂತ ಇದ್ದೀರಾ? ನೆಕ್ಸ್ಟ್ ಈ ಭಾನುವಾರ ನಾನು ಹೋಗ್ತಿದ್ದೀನಿ ಟೂರ್ನಿಮೆಂಟ್ಗೆ, ಕರಾಟೆ ಟೂರ್ನಿಮೆಂಟ್ ಅದು. ಓಕೆ. ಅಲ್ಲೂ ಫಸ್ಟ್ ಪ್ರೈಸ್ ಗೆದ್ಕೊಬರ್ತೀನಿ. ಕನ್ಫರ್ಮ್ ಗೆದ್ಕೊಂಡೇ ಬರಬೇಕು. ಖಂಡಿತ ಚಾಲೆಂಜ್ ಇದು. ಗೆದ್ಕೊಂಬರ್ಲಿಲ್ಲ ಅಂದರೆ ನಾನು ಬಂದು ನಿನಗೆ ಡಿಶಮ್ ಮಾಡಿಬಿಡ್ತೀನಿ. ಸರಿನಾ? ಓಕೆ. ನೆಕ್ಸ್ಟ್ ಅವ್ರಿಗೆ ಕೊಡಿ.
ನಿಮ್ಮ ಹೆಸರು? ನವ್ಯಶ್ರೀ ಅಂತ. ಓಕೆ, ನೀವೇನು ಓದ್ತಾ ಇದ್ದೀರಾ? ನಾನು 7th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಓಕೆ, ನೆಕ್ಸ್ಟ್ ನಿಮ್ಮದು ಟಾರ್ಗೆಟು? ನಾನು ಕರಾಟೆಲಿ ರಾಜ್ಯ ಮಟ್ಟ ಅದರಲ್ಲೆಲ್ಲ ಆಡಿ ಒಂದು ಗೋಲ್ನ ರೀಚ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲಿ ತನಕ ಯಾವ್ಯಾವುದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ತುಂಬ ಕಡೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಓಕೆ, ಎಲ್ಲೆಲ್ಲಿ ಅಂತ ಹೇಳ್ಬೋದಾ? ಮೈಸೂರು, ಬೆಂಗಳೂರು, ಇನ್ನೂ ಹಲವಾರು ಕಡೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಓಕೆ, ಮತ್ತು ನಿಮ್ಮ ಮುಂದಿನ ಗುರಿ? ನಾನು ತಮಿಳ್ನಾಡಲ್ಲಿ ಇವಾಗ ಹೋಗ್ತಿದ್ದೀನಿ, ಅಲ್ಲಿ ಗೆಲ್ಕೊ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಅಂದರೆ ನಿಮಗೂ ಕೂಡ ಏಜ್ ರಿಸ್ಟ್ರಿಕ್ಷನ್ ಇದೆ, ಹಾ, ನಿಮ್ಮ ಏಜ್ ಕ್ಯಾಟಗರಿಯಲ್ಲೇ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಹಾಂ ಹೌದು. ಓಕೆ, ಈಗ ನೀವು ಕೌಂಟ್ ಇದೆಯಾ ನಿಮ್ದು ಎಷ್ಟು ಗೋಲ್ಡ್ ಇದೆ ಅಂತ? ಹಾಂ ಇದೆ. ಎಷ್ಟಿದೆ? 29 ಗೋಲ್ಡ್, 9 ಸಿಲ್ವರ್ಸ್, ಓಕೆ, 4 ಬ್ರಾನ್ಸ್. ಓ ಸೂಪರ್. ನಿಮ್ಮ ಸಿಸ್ಟರ್ದು ಕೇಳಲಿಲ್ಲ, ಅವ್ರು ಹೇಳ್ಬಿಡ್ಲಿ ಒಂದ್ಸರಿ. ನಂದು 34 ಗೋಲ್ಡು, ಓಕೆ 3 ಬ್ರಾನ್ಸು, ಓಕೆ, 6 ಸಿಲ್ವರ್. ನೀವು ಎಲ್ಲರಿಗೂ ಹೊಡ್ಕೊಂಡೇ ಬಂದ್ಬಿಟ್ಟಿದ್ದೀರ, ಹೊಡೆಸ್ಕೊಂಡಂತೂ ಇಲ್ಲ. ಓಕೆ, ಅದು ಎಕ್ಸ್ಪೀರಿಯನ್ಸ್ ಕೇಳೋಣ. ಈಗ ನೀವು ಪಂಚ್ ಮಾಡ್ತೀರಾ, ಹೇಗಿರುತ್ತೆ ಅದು ಪಂಚಿಂಗ್ ಎಫೆಕ್ಟ್ಗಳು? ಪೆಟ್ಟಾಗುತ್ತಾ ಅವ್ರಿಗೆ? ಸ್ವಲ್ಪ ಅಂದರೆ ಏನಾದ್ರು ಮಾಸ್ಕ್ ಏನಾರು ಯೂಸ್ ಮಾಡ್ತೀರಾ ನಿಮ್ಮ ಏಜ್? ಅಂದರೆ ಟೀತ್ ಗಾರ್ಡ್ ಯೂಸ್ ಮಾಡ್ತೀವಿ, ಓಕೆ ಆಮೇಲೆ ಹೆಡ್ ಗಾರ್ಡ್ ಯೂಸ್ ಮಾಡ್ತೀವಿ. ಓಕೆ, ಆದರೆ ಫೇಸ್ಗೆ ಮೂಗಿಗಂತೂ ಬೀಳ್ತಾ ಇರುತ್ತೆ. ಹಾಂ, ಅದು ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ ಸರ್ ಎಲ್ಲ ಕೋಚಿಂಗ್ ಕೊಟ್ಟು. ಹೌದಾ? ಓಕೆ, ಅದು ಜಾಸ್ತಿ ಪೇಯ್ನ್ ಆಗುತ್ತಾ ಅದು? ಹಂಗಂದ್ರೆ ಇಲ್ಲೇ ಟ್ರೈನಿಂಗ್ ತೊಗೊಬಿಟ್ಟಿರ್ತೀವಲ್ಲ, ಅಲ್ಲೇನು ನೋವು ಅನ್ಸಲ್ಲ, ಹಾಂ, ಸ್ವಲ್ಪ ಇರುವೆ ಕಚ್ಚಿರುತ್ತೆ ಅನ್ಸ್ಬಿಟ್ಟು ಮಾಡ್ತೀವಿ. ಓಕೆ. ಇನ್ನು ನಾವು ಇದರಲ್ಲಿ ಏನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಹುಷಾರಾಗಾಡಿ ಅಂತ ಹೇಳೋಂಥ ಆಟ ಅಂತೂ ಅಲ್ಲ ಇದು. ಆದರೂ ಕೂಡ ಸಿವಿಯರ್ ಆಗಿ ನೀವು ಪಂಚ್ ಮಾಡಿರೋದಾಗಲಿ ಅಥವಾ ನಿಮ್ಗೆ ಯಾರು ಪಂಚ್ ಮಾಡಿರೋದಾಗಲಿ, ಅಂದರೆ ಜಾಸ್ತಿ ನೋವಾಗಿದೆ, ಕೆಳಗಡೆ ಬಿದ್ದೋಗಿದ್ದಾರೆ, ಆ ಥರ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದೆಯಾ? ನೀವು ಕೆಡ್ದಿರೋದಾಗ್ಬೋದು ಅಥವಾ ನೀವು ಬಿದ್ದಿರೋದಾಗ್ಬೋದು. ಹಂಗಂದ್ರೆ ಒಂದ್ಸತಿ ಒಬ್ರಿಗೆ ಮಾಡಿದ್ದೆ, ಆದರೆ ಅಷ್ಟೊಂದೇನು ಜೋರಾಗಿ ಹೊಡೆದಿರ್ಲಿಲ್ಲ. ಅವ್ರಂತೂ ಯಾವಾಗಲೂ ಹೊಡೆದಿಲ್ಲ ನನಗೆ. ಹೌದಾ? ಓಕೆ. ಹೇಗಿರುತ್ತೆ ರಿಂಗ್ ಹೋದಾಗ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ? ಹಂಗಂದ್ರೆ ಗೆಲ್ತೀನಂತ ಒಂದು ನಂಬಿಕೆ ಇಟ್ಕೊಂಡು ಹೋಗಿರ್ಬೇಕಷ್ಟೆ. ಇಲ್ಲಿ ತನಕ ಓವರಾಲು ಆಲ್ಮೋಸ್ಟು ಬ್ರೌನ್ಸ್ ಗೆದ್ದಿದ್ದೀರಾ. ಕೊನೆಯದಾಗಿ ನೀವು ಬ್ರೌನ್ಸ್ ಗೆದ್ದೇ ಇರ್ತೀರಾ ಅಥವಾ ಯಾವುದಾದ್ರೂ ಲೀಗಲ್ಲೇ ಆಚೆ ಬರೋ ಮೂಮೆಂಟ್ ಏನಾರು ಇದೆಯಾ? ಹಂಗಂತ ಏನೂ ಇಲ್ಲ, ಎಷ್ಟು ಕಷ್ಟ ಆದರೂ ಆಡೇ ಆಡ್ತೀವಿ. ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿರೋದ್ರಲ್ಲೆಲ್ಲ ಮೆಡಲ್ ತಗೊಂಡೇ ಇದ್ದೀರಾ. ಓಕೆ, ಒಟ್ಟಾರೆ ಎಷ್ಟು ಗೇಮ್ ಆಡಿರ್ಬೋದು ನೀವು ಇಲ್ಲಿ ತನಕ? 50+ ಆಗಿದೆಯಾ? ಒಂದು 30-45. 45. ಓಕೆ, ಮೊದಲನೇ ಗೇಮ್ ಎಲ್ಲಿ ಆಡಿದ್ದು ಅಂತ ಗೊತ್ತಾ? ಮೈಸೂರಲ್ಲಿ. ಮೈಸೂರಲ್ಲಿ. ಯಾವ ಏಜಲ್ಲಿ? ಹಂಗಂದ್ರೆ 6th ಆಡಿರೋದು. 11. 6th ಆದರೆ ಓಕೆ, ಏನು ತೊಂದರೆ ಇಲ್ಲ. 6th ಆಡಿರೋದು. ಆವಾಗ ನೀವು ಪ್ರಾಕ್ಟೀಸ್ ತಗೊಳ್ತಾ ಇದ್ರಿ, ಮೊದಲನೇ ಸರಿ ನಿಮ್ಮನ್ನು ಒಂದು ರಿಂಗ್ ಬಿಡ್ತಾರೆ. ಈಗ ಅದು ಫಸ್ಟ್ ಕರಾಟೆ ಟೂರ್ನಮೆಂಟ್ ಹೋಗಿದಾಗ. ಓಕೆ, ಅದರಲ್ಲೇನೆ ಅವಾಗ ಹೆಂಗೆ ಅನ್ನಿಸ್ತು? ಎದುರಾಳಿ ಜೊತೆ ಹೆಂಗೆ ಆಡ್ತಾರೆ, ಏನು ಇತ್ತಾ, ಭಯ ಇತ್ತಾ? ಹಂಗಂದ್ರೆ ಅಲ್ಲಿ ಟೂರ್ನಮೆಂಟ್ ಆಡೋದನ್ನ ಫಸ್ಟು ಅಬ್ಸರ್ವ್ ಮಾಡ್ತಿದ್ವಿ, ಆಮೇಲೆ ಗೊತ್ತಾಯ್ತು ಈ ಥರ ಎಲ್ಲ ಆಡಬೇಕು ಅಂತ. ಅವತ್ತು ಚೆನ್ನಾಗಿ ಆಡಿದೆ. ಅವಾಗ ಏನಾಯಿತು ಆ ಮ್ಯಾಚು? ಆ ಮ್ಯಾಚು ಗೋಲ್ಡ್ ಬಂತು. ಮೊದಲನೇ ಮ್ಯಾಚೇ ಗೋಲ್ಡು. ಮತ್ತು ನಿಮ್ಮ ಕೋಚು ಅವರು ಹೇಗೆ ಪ್ರಾಕ್ಟೀಸ್ ಕೊಡ್ತಾರೆ ನಿಮಗೆ? ಏನು ಟೈಮಿಂಗ್ಸ್ ಇರುತ್ತೆ, ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ? ಹಂಗೆ ಕೋಚು ತುಂಬ ಚೆನ್ನಾಗಿ ಕೊಡ್ತಾರೆ. ನಮಗೆ 4:30 5:30 ತನಕ ಸಂಗೀತ ಪ್ರಾಕ್ಟೀಸ್ ಇರುತ್ತೆ. 5:30 7 ಗಂಟೆ ತನಕ ನಮಗೆ ಕರಾಟೆಯಲ್ಲಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಕೊಡ್ತಾರೆ ಸರ್. ಇದು ಕೊಳ್ಳೇಗಾಲದಲ್ಲೇ MGSV ಗ್ರೌಂಡ್. ಓಕೆ, ಅಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲ ಹೇಳಿ. MGSV ಗ್ರೌಂಡಲ್ಲಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಕೊಡ್ತಾರೆ. 2 ಅವರ್ ಪ್ರಾಕ್ಟೀಸ್ ಇರುತ್ತಾ? ಹಾಂ. ಓಕೆ, ಮತ್ತು ನಿಮ್ಮ ದಿನಚರಿ ಹೇಗಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ? ಹಂಗಂದ್ರೆ ನಾವು ಬೆಳಗ್ಗೆ 4 ಗಂಟೆಗೆ ಎದ್ದೇಳೋದು. 4 ಗಂಟೆಗೆ ಎದ್ಬಿಟ್ಟು 6 ಗಂಟೆ ತನಕ ಓದ್ತೀವಿ. 6 ಗಂಟೆಯಿಂದ ಮತ್ತೆ 7 ಗಂಟೆ ತನಕ ಕರಾಟೆ ಪ್ರಾಕ್ಟೀಸ್. 7 ಗಂಟೆಯಿಂದ 7:30 ತನಕ ಮಾಮೂಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಸ್ಕೂಲಿಗೆ ರೆಡಿ ಆಗ್ತೀವಿ. ಮನೆಯಲ್ಲೇ ಮಾಡ್ಕೋತೀರಾ? ಮತ್ತು ಸಾಯಂಕಾಲ ಬಂದು ಸಂಗೀತ, ಅದೇ 4:30 5:30 ಸಂಗೀತ, ಮತ್ತು 5:30 7 ಗಂಟೆ ತನಕ ಕರಾಟೆ ಮತ್ತು ಡ್ಯಾನ್ಸ್. ಮನೇಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಹೇಗೆ 3 ಜನ ಒಟ್ಟಿಗೆ ಸೇರಿ ಪ್ರಾಕ್ಟೀಸ್ ಮಾಡ್ತೀರಾ? ಅವಳು ಬೇರೆ ಬೇರೆ ಟೈಮಿಂಗ್ಸ್ ಇಟ್ಕೋತಾಳೆ, ಇಲ್ಲಾಂದರೆ ನಾವು ಎಲ್ಲ 3 ಜನ ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ತೀವಿ. ನೀವೇನಾದರೂ ನಿಮ್ಮ ಸಿಸ್ಟರ್ಸ್ಗೆ ಗೈಡ್ ಮಾಡೋದು ಆ ಥರ ಏನಾದ್ರು ಇರುತ್ತಾ? ಒಂದ್ಸತಿ ತಪ್ಪು ಮಾಡಿದ್ರೆ ಹೇಳ್ಕೊಡ್ತೀನಿ. ಹೊಡಿತೀರಾ? ಇಲ್ಲ.
ಓಕೆ, ಇವರು ಕುಡಿ ಕೇಳೋಣ. ಇಲ್ಲ, ಅವ್ರಿಗೆ ಕುಡಿ, ಜಾಸ್ತಿ ಮಾತೇ ಆಡ್ತಿಲ್ಲ ಅವರು. ಓಕೆ, ಹೇಗಿರುತ್ತೆ ಪ್ರಾಕ್ಟೀಸು ನಿಮ್ಮದು? ತುಂಬ ಚೆನ್ನಾಗಿರುತ್ತೆ. ಅಲ್ಲ, ಚೆನ್ನಾಗಿರುತ್ತೆ. ಓಕೆ, ಟೈಮಿಂಗ್ಸು ನಿಮ್ಮ ಸಿಸ್ಟರ್ ಹೇಳ್ದಂಗೆ ನಂದು ಅದೇ ಟೈಮಿಂಗ್ಸೇ. ಸೇಮ್ ಟೈಮಿಂಗ್ಸು. ಹಾಂ. ಓಕೆ. ಯಾವ ಟೈಮಿಂಗ್ಸ್ ಅಂತ ಎಲ್ಲಿ ಪ್ರಾಕ್ಟೀಸ್ ಮಾಡೋದು? ಮನೆ ಮುಂದ್ಗಡೆನಾ? ಮನೆ ಮುಂದೆ. ಮನೆ ಮುಂದೆನೆ. ಹಾಂ. ಡೈಲಿ 4 ಗಂಟೆಗೆ ಎದ್ದೇಳ್ತೀರಾ? ಹಾಂ, ಹೌದು. ಡೈಲಿ 4 ಗಂಟೆಗೆ ಎದ್ದೇಳ್ತೀವಿ. ಓಕೆ. ಮತ್ತೆ ಹೇಗಿದೆ ಮನೆಯಲ್ಲಿ ಸಪೋರ್ಟು ಅಪ್ಪ ಅಮ್ಮಂದು? ತುಂಬ ಸಪೋರ್ಟ್ ಮಾಡ್ತಾರೆ. ಓಕೆ. ಅಮ್ಮ ತಿಂಡಿ ಬೇಗ ಮಾಡ್ಕೊಡ್ತಾರಾ? ಹಾಂ, ಹೌದು. ದಿನ ಬೇಗ ಮಾಡ್ತಾರೆ. ಅಂದರೆ ವೆರೈಟಿ ಫುಡ್ ಏನಾರ ಕೇಳ್ತೀರಾ ನೀವು? ಹಾಗೇನಿಲ್ಲ. ಹಾಗೇನಿಲ್ಲ, ಅವ್ರು ಮಾಡೋದು ತಿನ್ಕೋತೀರಾ? ಹಾಂ. ಜಾಸ್ತಿ ತೊಂದರೆ ಕೊಡಲ್ಲ? ಹಾಂ, ಇಲ್ಲ. ಅಲ್ಲ, ವೆರೈಟಿ ಏನಾರು ಬೇಕಾಗಲ್ವಾ ನಿಮಗೆ ಅಂತ? ಬೇಕಾಗುತ್ತೆ, ಬೇಕಾದಾಗ ಕೇಳ್ತೀವಿ ಅಷ್ಟೇ. ಇವಾಗ ನೆಕ್ಸ್ಟ್ ಏನು ಬೇಕು? ಏನಾರು ಹೇಳ್ಬೇಕು, ಇನ್ನೂ ಮಾಡ್ಕೊಟ್ಟಿಲ್ಲ ಅಮ್ಮ ಅಂದರೆ ಕೇಳ್ಬಿಡಿ, ಇವಾಗಲೇ ಮಾಡ್ಕೊಡ್ಬೇಕಾಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಇವಾಗ ವಿಡಿಯೋ ಹಾಕಿದಾಗ. ಹಾಗೇನಿಲ್ಲ. ಹಾಗೇನಿಲ್ಲ, ಸ್ಪೆಷಲ್ ಏನೂ ಬೇಕಾಗಿಲ್ಲ. ಹ್ಞೂ. ಓಕೆ. ಇವಾಗ ನೀವು ಸಾಕಷ್ಟು ಗೋಲ್ಡ್ ಎಲ್ಲ ಗೆದ್ಕೊಂಡ್ಬಂದಿದ್ದೀರಾ. ನೀವು ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ನಿಮ್ಮ ರಿಲೇಟಿವ್ಸ್ ಎಲ್ಲ ಮಾತಾಡಿಸ್ತಾರ, ಖುಷಿ ಪಡ್ತಾರ, ಏನು ಹೇಳ್ತಾರೆ? ಅಂದರೆ ನಿಮ್ಮ ಅತ್ತೆ ಮಾವ, ಅಜ್ಜಿ, ತಾತ ಎಲ್ಲರೂ ಫಂಕ್ಷನ್ಗೆ ಹೋಗ್ತಿರಲ್ಲ, ಅವಾಗ ಯಾರಾದರೂ ಈಗ ಎಲ್ಲಿ ಓದ್ತಾ ಇರೋದು, ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಆ ಥರ ಎಲ್ಲ ಕೇಳ್ತಾರ? ನಿನ್ಗೇನಾದ್ರು ಏಟ್ ಬೀಳ್ತಾ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಇಲ್ಲ, ನನಗೇನು ಏಟ್ ಬೀಳ್ದಿಲ್ಲ, ಅವ್ರಿಗೆ ಏಟ್ ಹೊಡೆದ್ಬಿಟ್ಟು ಬಂದೆ ಅಂತ ಅಂತೆ. ಓಕೆ. ಮತ್ತು ಇವಾಗ ನೇಪಾಳ ಹೋಗಿದ್ದು ಬಂದ್ರಿ, ಅಲ್ಲಿ ಗೋಲ್ಡ್ ವಿನ್ ಆಗಿ ಬಂದ್ರಿ. ಅದಾದ ನಂತರ ಹೇಗಿತ್ತು ಇಲ್ಲಿ ರಿಯಾಕ್ಷನ್ ಹೇಗಿತ್ತು? ಎಲ್ಲ ವಿಶ್ ಮಾಡಿದ್ರ? ಎಲ್ಲರೂ ವಿಶ್ ಮಾಡಿದ್ರು. ಓಕೆ. ಯಾರ್ಯಾರು ಗೊತ್ತಿದ್ರೆ ಹೇಳಿ, ಏನು ತೊಂದರೆ ಇಲ್ಲ. ನಮ್ಮ ಸರ್ ಎಲ್ಲ ವಿಶ್ ಮಾಡಿದ್ರು, ಮತ್ತು ಡ್ಯಾಡಿ ಮಮ್ಮಿನೂ ವಿಶ್ ಮಾಡಿದ್ರು, ಮತ್ತು ನಮ್ಮ ಮಾವ ಅತ್ತೆ ಎಲ್ಲರೂ ವಿಶ್ ಮಾಡಿದ್ರು. ಓಕೆ. ಖುಷಿ ಆಯ್ತಾ? ಹಾಂ, ಖುಷಿ ಆಯಿತು. ಮತ್ತು ಬುದ್ಧಿಯವರು ಕೂಡ ವಿಶ್ ಮಾಡಿದ್ರು. ಓಕೆ. ಅದೇ ಕುರ್ಮನ್ ಕಟ್ಟೆ ಬುದ್ಧಿಯವರು. ಪೋಸ್ಟ್ ನೋಡಿದೆ ಅದು. ಮತ್ತು ಸಲ್ಮಾನ ಎಲ್ಲ ಸುಮಾರು ಕಡೆ ಆಗಿದೆ, ಬುದ್ಧಿಯವರು ಕೂಡ ನಂಗೆ ಸಲ್ಮಾನ ಮಾಡಿದ್ರು. ಓಕೆ. ಮತ್ತು ಇವಾಗ ನೀವು ದಿನ ಸ್ಕೂಲ್ಗೆ ಹೋಗ್ತೀರಾ? ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೇಗೆ, ಯಾರು ಬಿಟ್ಕೊಡ್ತಾರೆ ನಿಮ್ಮನ್ನು? ವ್ಯಾನ್ ಬರುತ್ತೆ? ವ್ಯಾನ್ ಬರುತ್ತೆ. ಕರೆಕ್ಟ್ ಟೈಮಿಂಗ್ಸ್ಗೆ ರೆಡಿಯಾಗಿ ಹೋಗ್ತೀರಾ? ಹಾಂ, ಕರೆಕ್ಟ್ ಟೈಮಿಂಗ್ಸ್ಗೆ ರೆಡಿಯಾಗಿ. ಮತ್ತು ಸಂಜೆ ಬರುವಾಗ ಹೇಗೆ, ಲೇಟಾಗಿ ಬರ್ತೀರಾ? ಸಂಜೆ 9:00 ಬರ್ತೀವಿ ಮನೆಗೆ. ಸಂಜೆ 9:00 ಬರ್ತೀರಾ? ಯಾರ ಜೊತೆ ಬರ್ತೀರಾ? ಅಪ್ಪ ಕರ್ಕೊಂಬರ್ತಾರೆ. 3 ಜನನೂ ಒಟ್ಟಿಗೆ ಬರ್ತೀರಾ? ಹಾಂ. 3 ಜನನೂ ಸೇಮ್ ಟೈಮಿಂಗ್ಸಲ್ಲಿ ಪ್ರಾಕ್ಟೀಸ್ ಮಾಡೋದು? ಅಂದರೆ ಸ್ಕೂಲ್ಗೆ ಹೋಗಿ ಬರುವಾಗ ಒಟ್ಟಿಗೆ ಬರ್ತೀರಾ 3 ಜನ ಕೂಡ? ನಿಮ್ಮ ಡೈಲಿ ಇದೇ ರೂಟೀನಾ ನಿಮ್ಮದು? ಹಾಂ. ಡೈಲಿ ಸೇಮ್ ರೂಟೀನು. ಮತ್ತು ನೀವೇನಾದ್ರು ರಜಾ ತಗೊಳ್ಳೋದು ಆ ಥರ? ಈಗ ಸಂಡೇ ಬರುತ್ತೆ, ಸಂಡೇ ಫ್ರೀ ಆಗಿರ್ತೀರಾ, ಅಥವಾ ಸೇಮ್ ಸಂಡೇ ಕೂಡ ಇದೇ ರೀತಿ? ಸಂಡೇ ಟೂರ್ನಮೆಂಟ್ಸ್ ಸುಮಾರು ಇರುತ್ತೆ. ಸಂಡೇ ರೆಗ್ಯುಲರ್ ಇರ್ತವೆ. ಓಕೆ. ನೀವು ಮೊದಲನೇ ಪಾರ್ಟಿಸಿಪೇಟ್ ಮಾಡಿದ್ದಲ್ಲಿ? ಮೈಸೂರಲ್ಲೇ. ನಮ್ಮ ಕೊಳ್ಳೇಗಾಲದ ಭಾಗದಲ್ಲಿ ಈ ಥರ ಗೇಮ್ಗಳೇನಾದ್ರು ನಡೆಯಲ್ವಾ? ನಡೆಯುತ್ತೆ. ಎಷ್ಟು ನಡಿಬೋದು? ಈಗ ಮೈಸೂರು ಕಂಪೇರ್ ಮಾಡ್ತು ಅಂದರೆ ಕೊಳ್ಳೇಗಾಲ ಜಾಸ್ತಿನಾ, ಮೈಸೂರು ಜಾಸ್ತಿನಾ? ಮೈಸೂರು ಜಾಸ್ತಿ. ಮೈಸೂರಲ್ಲೇ ಜಾಸ್ತಿ. ಸೊ ಇದ್ರ ಮುಖಾಂತರ ಏನೋ ಹೇಳ್ತೀನಿ ಅಂದರೆ, ಈಗ ನಮ್ಮ ಕೊಳ್ಳೇಗಾಲದಲ್ಲೂ ಕೂಡ ಸಾಕಷ್ಟು ಮಕ್ಕಳಿದ್ದಾರೆ, ಅದರಲ್ಲೂ ಕೂಡ ಸಾಕಷ್ಟು ಮ್ಯಾಕ್ಸಿಮಮ್ ಗೋಲ್ಡ್ ವಿನ್ನರ್ಸ್ಗಳೇ ನಮ್ಮ ಕೊಳ್ಳೇಗಾಲದಲ್ಲಿರೋದು. ಅಂಥದ್ರಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಹೊರಗಡೆ ಜಿಲ್ಲೆಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿದೆ. ಆದಷ್ಟು ಇದ್ರ ಬಗ್ಗೆ ಕೂಡ ಒಂದಷ್ಟು ಗಮನ ಕೊಡಬೇಕು. ಯಾಕೆಂದರೆ ನಮ್ಮ ಕೊಳ್ಳೇಗಾಲದಲ್ಲಿ ಈ ಥರ ಆ್ಯಕ್ಟಿವಿಟೀಸ್ಗಳು ಮತ್ತು ಸ್ಪೋರ್ಟ್ಸನ್ನು ಆರ್ಗನೈಸ್ ಮಾಡಿದಾಗ ನಮ್ಮ ಮಕ್ಕಳು ಹೊರಗಡೆ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ತಪ್ಪುತ್ತೆ. ಹಾಗೆ ನಮ್ಮ ಜಿಲ್ಲೆಗೂ ಕೂಡ ಅನೇಕ ಹೆಸರು ಬರುತ್ತೆ, ಮತ್ತು ಅನೇಕ ಈ ಥರ ಸಾಧಕರು ಹುಟ್ಕೊಳ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಮುಖ್ಯವಾಗಿ ನೀವು 3 ಮಕ್ಕಳನ್ನು ಕೂಡ ಸ್ಪೋರ್ಟ್ಸಲ್ಲಿ ಇದು ಮಾಡ್ತಾ ಇದ್ದೀರಾ, ಭಾಗವಹಿಸೋಕ್ಕೆ ಬಿಡ್ತಾ ಇದ್ದೀರಾ. ಇದರಲ್ಲಿ ನಿಮಗೆ ಸಾಕಷ್ಟು ಖರ್ಚು ಬರ್ತವೆ. ಲೈಕ್ ಇವರ ಮೆಟೀರಿಯಲ್ಗಳಾಗಲಿ, ಅಥವಾ ಇವರು ಒಂದು ಕಡೆಯಿಂದ ಒಂದು ಕಡೆ ಹೋಗಿ ಭಾಗವಹಿಸೋಕ್ಕೆ, ಎಲ್ಲದಕ್ಕೂ ಕೂಡ ಸಾಕಷ್ಟು ಖರ್ಚು ಬೀಳುತ್ತೆ. ಅದು ಹೇಗೆ ಹೊಂದಿಸ್ತೀರಾ ಸರ್ ನೀವು? ಸರ್, ನಾನು ಇಷ್ಟಿನ ಗಂಟ ಜಿಲ್ಲೆ ಮಟ್ಟದಲ್ಲೆಲ್ಲ ಸರ್ ತುಂಬ ಹೆಂಗೆ ನನ್ನ ಸ್ವಂತ ಖರ್ಚು ಕೆಲಸ ಮಾಡೋ ದುಡ್ಡಲ್ಲೇ ಮೇಂಟೈನ್ ಮಾಡಿದ್ದೀನಿ ಸರ್. ಇವಾಗ ಸ್ವಲ್ಪ ಈ ಸತಿ ಹೋಗ್ಬೇಕಾದ್ರೆ MLA ಅವರು ಒಂದು 10,000 ಹೆಲ್ಪ್ ಮಾಡಿದ್ದಾರೆ ಸರ್. ಓಕೆ. ಆಮೇಲೆ RMISN ಅಂತ ಅವರು ಒಂದು 20,000, ನಮ್ಮ 2 ಮಕ್ಳಿಗೆ 50,000 ಹೆಲ್ಪ್ ಮಾಡಿದ್ರು. ನಮ್ಮ ಮಗಳು ಒಬ್ಬಳಿಗೆ ಮಾತ್ರ 25,000 ಕೊಟ್ಟರು ಸರ್ ಅಷ್ಟೇ. ಓಕೆ. ಉಳಿದದೆಲ್ಲ ನನ್ನ ಕೈಯಿಂದನೇ ಹಾಕಿ ಸ್ವಲ್ಪ ಸಾಲ ಫಲ ಮಾಡಿ ಕಳಿಸಿದ್ದೀನಿ ಸರ್. ಓಕೆ ಸರ್, ಇವಾಗ ಸಾಕಷ್ಟು ಪ್ರಶಸ್ತಿಗಳು, ಸಾಕಷ್ಟು ಗೋಲ್ಡ್ಗಳನ್ನು ನಿಮ್ಮ ಮಕ್ಕಳು ಗೆದ್ಕೊಂಡ್ಬಂದಿದ್ದಾರೆ. ಇದರಲ್ಲಿ ಎಲ್ಲರೂ ಕೇಳೋದೊಂದೇ, ಕೇವಲ ಗೋಲ್ಡ್ ಬಂತು ಅಂದರೆ
ಒಂದಷ್ಟು ಇಂತಿಷ್ಟು ಅಮೌಂಟ್ ಅಂತ ಕೂಡ ಬರುತ್ತೆ ಅಂತ ಅನ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಅದು ಆ ಮ್ಯಾಚ್ ನಡೆದಂಗ ಸರ್ ಇದು ಕ್ಯಾಶ್ ಪ್ರೈಜ್ ಅಂತ ಇರುತ್ತೆ. ಆ ಟೈಮಲ್ಲಿ ಸರ್ ಇವ್ರಿಗೆ ಎಕ್ಸಾಮ್ ಬಿದ್ದ್ಬಿಡ್ತಾ ಇದ್ದೆ. ಸುಮಾರು ವರ್ಷ ಅದು ಫೇಲರ್ ಆ ಟೈಮ್ಗೆ ಅಟೆಂಡ್ ಮಾಡಕ್ ಆಗಲಿಲ್ಲ ಸರ್. ಓಕೆ. ಇವಾಗ ಒಂದ್ ಸತಿ ಅಡ್ವಾನ್ಸ್ ಫೀಸ್ ಅಂತ ಮಾಡ್ತಾರೆ ಸರ್. ಎಂಟ್ರೆನ್ಸ್ ಫೀಸ್ ಅಂತ ಕಟ್ಬಿಟ್ಟು ಆಡ್ತಾರೆ. ಇವಾಗ ಮಾಡಿರ್ತಾರೆ. ಅದು 3 ಮ್ಯಾಚ್ ಇರುತ್ತೆ. ಆ ಟೈಮಲ್ಲಿ ಇವರು ಇವಾಗ ಚೆನ್ನೈಲಿ ನಡೀತದೆ. ಆ ಟೈಮಲ್ಲೂ ಹೋಗೋಕ್ಕಾಗಲ್ಲ ಸರ್. ಯಾವ್ದಾದ್ರು ಎಕ್ಸಾಮ್ ಬಿಟ್ಬಿಟ್ಟಿರುತ್ತೆ. ಏನೋ ಕಾರಣದಿಂದ ಹೋಗೋಕ್ಕಾಗದೆ ಅವೆಲ್ಲ ನಮಗೇನು ದುಡ್ಡುಗಳು ಬಂದಿಲ್ಲ ಸರ್. ದುಡ್ಡುಗಳು ಬಂದಿಲ್ಲ. ಅದು ತುಂಬ ನಿಮಗೆ ಬರ್ಡನ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೇವಲ ಈಗ ಪ್ರಶಸ್ತಿ ಗೆಲ್ತಾ ಇದ್ದಾರೆ, ಗೋಲ್ಡ್ ಗೆದ್ಕೊ ಬಂದಿದ್ದಾರೆ, ತುಂಬ ಖುಷಿ ವಿಚಾರ ಇದು. ಆದರೆ ಏನಪ್ಪ ಅಂದರೆ ನಿಮ್ಮ ಖರ್ಚು ಕೂಡ ಅದಕ್ಕಿಂತ ಜಾಸ್ತಿ ಆಗಿರುತ್ತೆ. ಆ ಪ್ರಶಸ್ತಿಗಿಂತ ಜಾಸ್ತಿ ಆಗಿರುತ್ತೆ. ಆರ್ಥಿಕವಾಗಿ ನಿಮಗೂ ಕೂಡ ತುಂಬ ತೊಂದರೆ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಈ ಮಾತನ್ನು ಕೇಳಿದೆ ನಾನು. ಸರ್ ಯಾವತ್ತೋ ಒಂದಿನ ಅಲ್ಲ ಒಂದಿನ ಒಂದು ಗೆಲುವು ಸಾಧಿಸ್ತಾರೆ ಅಂತ ಒಂದು ಗುರಿಯಲ್ಲಿದ್ದೀವಿ ಸರ್ ಅಷ್ಟೇ. ಓಕೆ ಸರ್, ಇವಾಗ ನೀವು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಮಕ್ಕಳಿಗೆ. ನಿಮ್ಮ ಮನೆಯವರು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್? ಸರ್ ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ನಾನು ಅಂದರೆ ಸರ್ ನಮ್ಮ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ ಸರ್. ಬೆಳಿಗ್ಗೆ ಹೋದ್ರೆ ಪುನಃ ಸಾಯಂಕಾಲ ಬರ್ತೀವಿ. ವ್ಯವಸಾಯನೂ ನೋಡ್ಕೋಬೇಕು ಸರ್. ಅದರಿಂದ ಸರ್ ನಮ್ಗೆ ಏನು ಗೊತ್ತಾ, ನಮ್ಮ ಮಿಸ್ಸಸ್ ಜಾಸ್ತಿ ನೋಡ್ಕೊಳ್ಳೋದು ಸರ್. ಎಲ್ಲರೂ ಕರ್ಕೊಂಡು ಹೋಗ್ಬೇಕಂದ್ರೆ ಸರ್ ಹಂಗೆ ಇಟ್ಕೊಳ್ಳಿ, ಏನಿಲ್ಲ. ಎಲ್ಲರೂ ಕರ್ಕೊಂಡು ಹೋಗ್ಬೇಕಾದ್ರೆ ಸರ್ ಅವರೇ ಕರ್ಕೊಂಡು ಹೋಗ್ತಾರೆ ಸರ್. ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ ಸರ್. ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ನಾನಿದ್ರೆ ನಾನು ನಮ್ಮ ಮನೆಯವ್ರು ಇಬ್ಬರು ಸೇರಿ ಕರ್ಕೊಂಡು ಹೋಗ್ತೀವಿ ಸರ್. ಓಕೆ. ಏಕೆಂದರೆ ಈಗ ಮಕ್ಕಳದು ಎಲ್ಲ ಕೆಲಸಗಳನ್ನು ಇವರೇ ಮಾಡಬೇಕು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಹೌದು ಊಟ ಸರ್, ಎಲ್ಲ ಮಾಡ್ತಾರೆ ಸರ್. ಓಕೆ. ಅವರು ಇನ್ನು ಕ್ಯಾಮ್ರಾಗೆ ಬರ್ತಾ ಇಲ್ಲ. ಮೇಡಮ್ ಕರಿಬೋದಾ? ಓಕೆ. ಅವ್ರದ್ದು ಆಮೇಲೆ ಇವರ ಕೇವಲ ಒಂದು ಮಕ್ಕಳ ಭವಿಷ್ಯ ತಂದೆ ಮಾತ್ರ ಅಲ್ಲ, ತಾಯಿಯ ಕೈಯಲ್ಲೂ ಕೂಡ ಇರುತ್ತೆ. ಮೇಡಮ್ ಅವ್ರದ್ದು ಒಂದು ಫೋಟೋನ ನಾನು ಸೈಡಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಸಾಕಷ್ಟು ಪೇರೆಂಟ್ಸ್ಗಳು ಇವರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹಗಲು ರಾತ್ರಿ ಅಂದೇ ದುಡಿತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಸರ್. ಒಟ್ಟಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಪ್ರಶಸ್ತಿಗಳಿರ್ಬೋದು ಸರ್? ಸರ್ ಎಲ್ಲ ಒಂದು 100 ಮೇಲಿದೆ ಸರ್. 100 ಮೇಲಿದೆ. ಹಾಂ ಸರ್. ಈಗ ಒಂದು 2 ನಿಮಿಷ ಮೇಯ್ನ್ ಆಗಿರೋ ಒಂದಷ್ಟು ಪ್ರಶಸ್ತಿಗಳನ್ನ ನಮಗೆ ತಿಳಿಸ್ಕೊಟ್ಬಿಡಿ. ಯಾವ್ಯಾವುದು, ಮತ್ತು ಮೊದಲನೇ ಪ್ರಶಸ್ತಿ ಗೊತ್ತಿದೆಯಾ ನಿಮ್ಮ 3 ಜನಕ್ಕೂ ಎಲ್ಲಿ ಗೆದ್ದಿರೋದು ಅಂತ? ಗೊತ್ತಿದೆ ಸರ್. ಅಂದರೆ ಇಲ್ಲಿ ಇಟ್ಟಿದ್ದೀರಾ, ನನಗೂ ಕೂಡ ತುಂಬ ಖುಷಿ ಆಯಿತು. ಇವಾಗ ತೋರಿಸ್ತೀನಿ. ಇವ್ರ ಮನೆಯಲ್ಲಿ ಈ ಮೆಡಲ್ಗಳಿದ್ದಾವೆ, ಸಾಕಷ್ಟಿದ್ದಾವೆ. ಏನು KG ಲೆಕ್ಕದಲ್ಲೇ ಬರುತ್ತೆ ಅದು. ಮತ್ತು ಸಾಕಷ್ಟು ಪ್ರಶಸ್ತಿಗಳಿದ್ದಾವೆ. ಅದ್ರ ಬಗ್ಗೆ ಒಂದು ಸಣ್ಣದಾಗಿ ನೋಡ್ಕೊಂಡು ಬಂದ್ಬಿಡೋಣ. ಸೊ ಓಕೆ, ಇವಾಗ ನೀವು ಅನುಶ್ರೀ ಅಲ್ವಾ? ನಿಮ್ಮ ಮೊದಲನೇ ಪ್ರಶಸ್ತಿ ಯಾವುದು ಅಂತ ತಿಳಿಸ್ಬೋದಾ? ಪ್ರೈಸು. ಸಾಕಷ್ಟು ಪ್ರಶಸ್ತಿಗಳಿದ್ದಾವೆ ಇಲ್ಲಿ. ಮೆಡಲ್ಸ್ಗಳಿದ್ದಾವೆ, ಪ್ರಶಸ್ತಿಗಳಿದ್ದಾವೆ, ಮತ್ತು ಕಾಣಿಕೆಗಳು ಅಂದರೆ ನೆನಪಿನ ಕಾಣಿಕೆ, ಗೌರವ ಕಾಣಿಕೆ ಸಾಕಷ್ಟು ಇದ್ದಾವೆ. ಹಾಗೆ ಅಲ್ಲಿ ಸರ್ಟಿಫಿಕೇಟ್ ಆಫ್ ಅಪ್ರಿಷಿಯೇಷನ್ ಅಂತ ಒಂದು ರೆಕಾರ್ಡ್ ಮಾಡಿರುವಂಥ ಏನೋ 24 ಅವರಲ್ಲಿ ಒಂದು ರೆಕಾರ್ಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀನಿ. ಅದನ್ನು ತಗೊಳ್ಬೋದಾ? ಯಾರ್ದು ಅದು? ನಿಮ್ಮದಾ? ತಗೊಳ್ಳಿ. ಮತ್ತೆ ಅದು ಇವರು ಪ್ರಶಸ್ತಿ ಹುಡುಕ್ಲಿ, ಅಲ್ಲಿ ತನಕ ನಾವು ಅದ್ರ ಬಗ್ಗೆ ಮಾತಾಡೋಣ. ಇದು ಏನಂತ ಹೇಳ್ಬೋದಾ? ಎಲ್ಲಿ ಕೊಟ್ಟಿದ್ದು ಇದು? ಇದು ಮಧುರಲ್ಲಿ ಕೊಟ್ಟಿದ್ದು. ಏನಕ್ಕೆ ಕೊಟ್ಟಿದ್ದು ಇದು? ಇದು ವರ್ಲ್ಡ್ ರೆಕಾರ್ಡ್ ಮಾಡೋದು. ಇದನ್ನ 1 ಮಿನಿಟ್ಸಲ್ಲಿ ಮಾಡಬೇಕು. ಏನು ವರ್ಲ್ಡ್ ರೆಕಾರ್ಡ್ ಮಾಡಿದ್ರಿ? ಹಂಗಾದ್ರೆ ಕರಾಟೆಯಲ್ಲಿ ಯಾವ ಥರ? ಹಂಗಾದ್ರೆ ಕಥಾ ಮಾಡಿ ತೋರಿಸ್ಬೇಕು. ಅದು ಯಾರ್ದು ತುಂಬ ಚೆನ್ನಾಗಿ ಬರುತ್ತೆ ಅವ್ರಿಗೆ ಈ ಥರ ಪ್ರಶಸ್ತಿ ಕೊಡ್ತಾರೆ. ವರ್ಲ್ಡ್ ರೆಕಾರ್ಡ್ ಆಗಿರೋದು 1 ಮಿನಿಟಲ್ಲಿ. ಅಂದರೆ ಅದು ಕಥಾ ಮಾಡಿರೋದು ವಿಡಿಯೋ ಇದೆಯಾ ಏನಾದರೂ ನಿಮ್ಮ ಹತ್ರ? ಇದೆ. ಓಕೆ, ಅದನ್ನು ಶೇರ್ ಮಾಡಿ. ಅದನ್ನು ತೋರಿಸೋಣ ನಮ್ಮ ವೀಕ್ಷಕರಿಗೆ. ಹೇಗೆ ಅಂದರೆ ಕಥಾ ಅಂದರೆ ಯಾವ ಥರ ಏನು ಎತ್ತ ಅಂತ ಗೊತ್ತಿರಲ್ಲ, ಅದಕ್ಕೋಸ್ಕರ ತಿಳಿಸ್ಬೋದಲ್ಲ ಅಂತ. ಇವಾಗ ನಾವು ಹೇಳೋಕ್ಕಾಗಲ್ಲ ನಿಮ್ಮನ್ನು ಇಲ್ಲಿ ಮಾಡಿ ಅಂತ, ಅದಕ್ಕೋಸ್ಕರ. ಓಕೆ, ಸಿಗ್ತಾ ಮೇಡಮ್? ಓಕೆ, ಮೈಕ್ ಕೊಡಿ ಅವ್ರಿಗೆ. ಓಕೆ, ಯಾವುದದು ಪ್ರಶಸ್ತಿ? ಓಕೆ, ಎಲ್ಲಿ ಗೆದ್ದಿದ್ದು ಅದು? ಇದು ಮೈಸೂರಲ್ಲಿ ಗೆದ್ದಿದ್ದು. ಓಕೆ, ಸೆಕೆಂಡ್ ಪ್ರೈಸ್ ಬಂದಿದೆ. ಸೆಕೆಂಡ್ ಇದು ಫಸ್ಟ್ ಬಂದಿದ್ದ ನಿಮ್ದು? ಫಸ್ಟ್ ಬಂದಿತ್ತು, ಬಟ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀರಾ. ಪರವಾಗಿಲ್ಲ ಬಿಡಿ, ಹೋಗ್ಲಿ, ಆಯಿತು, ಏನು ತೊಂದರೆ ಇಲ್ಲ. ಇಲ್ಲಿದೆಯಾ? ಇಲ್ಲಿ ಫಸ್ಟ್ ಪ್ರೈಸ್ ಇಟ್ಕೊಳ್ಳಿ. ಇದು ನೀವು ಗೆದ್ದಿರೋದು. ನಾನೇ ತೋರಿಸ್ಬೇಕು ನಿಮಗೆ. ಇಲ್ಲಿ ನೋಡಿ. ಓಕೆನಾ? ಇದೇನಾ? ಗ್ಯಾರಂಟಿನಾ? ನಿಜ ತಾನೇ? ಹೇಳಿ ಅದ್ರ ಬಗ್ಗೆ.
ಎಲ್ಲಿ ಗೆದ್ದಿದ್ದು, ಯಾವ್ದ್ರಲ್ಲಿ ಗೆದ್ದಿದ್ದು? ಇದು ಮೈಸೂರಲ್ಲಿ ಗೆದ್ದಿದ್ದು. ಕರಾಟೆನಾ ಬಾಕ್ಸಿಂಗ? ಕರಾಟೆ. ಕರಾಟೆಯಲ್ಲಿ ಗೆದ್ದಿದ್ದು. ಹೇಗನ್ನಿಸ್ತು ಅದು? ಮೊದಲನೇ ಪ್ರೈಸ್ ಅದು? ಹಾಂ, ಏನ್ ಅನ್ನಿಸ್ತು ಅದು ಗೆದ್ದಾಗ, ಪ್ರಶಸ್ತಿ ಕೊಟ್ಟಾಗ? ತುಂಬ ಖುಷಿ ಅನಿಸ್ತು. ತುಂಬಾ ಖುಷಿ ಆಗೋಯ್ತು. ಮೊದಲನೇ ಪ್ರೈಸ್ ಆಲ್ರೆಡಿ ಅಕ್ಕ ಗೆದ್ಕೊಂಡ್ ಬರ್ತಾ ಇದ್ರ ಅವಾಗ? ಇಲ್ಲ, ಫಸ್ಟ್ ಚಿಕ್ಕವರಿಂದ ದೊಡ್ಡವ್ರಿಗೆ ಮಾಡೋದು. ಹೌದಾ, ಓಕೆ. ಅಲ್ಲ, ಮನೆಯಲ್ಲಿ ಇದು ಗೆಲ್ಲಕ್ಕೂ ಮೊದಲು ಅಕ್ಕ ಗೆದ್ದಿದ್ರ ಪ್ರಶಸ್ತಿಗಳನ್ನ? ಈ ಸರ್ ಮನೆಗೆ ಮೊದಲನೇ ಪ್ರಶಸ್ತಿ ಬಂದಿದ್ಯಾ? ಒಂದೇ ಸತಿ ಮನೆ ಸ್ಕೂಲ್ ಗೇಮ್ ಅಲ್ಲಿ ತುಂಬಾ ಮಾಡಿದ್ದಾರೆ ಸರ್. ಸ್ಕೂಲ್ ಗೇಮ್ ಅಲ್ಲಿ ಇದು ಕರಾಟೆಗೆ ಹೋಗಕ್ ಮುಂಚೆನೆ ರನ್ನಿಂಗ್ ಅಲ್ಲಿ, ಆಮೇಲೆ ಹೈ ಜಂಪ್, ಲಾಂಗ್ ಜಂಪ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಗೆದ್ದಿದ್ದಾರೆ ಸರ್. ಸ್ಕೂಲ್ ಗೇಮ್ ಅಲ್ಲೆಲ್ಲ ಗೆದ್ದಿದ್ದಾರೆ, ಅದ್ರಲ್ಲಿ ಮೆಡಲ್ಸ್ ಐತೆ. ಸ್ಟಾರ್ಟಿಂಗ್ ಇಂದಲೂ ಸರ್ ಸ್ಕೂಲ್ ಗೇಮ್ ಅಲ್ಲಿ ಒಂದು ವರ್ಷಕ್ಕೆ ಒಂದು 4-5 ಸರ್ಟಿಫಿಕೇಟ್ ಮಾಡೇ ಮಾಡ್ತಾರೆ ಸರ್. ರನ್ನಿಂಗ್ ಅಲ್ಲಿ, ಸ್ಕೂಲ್ ಗೇಮ್ಸ್ ಅಲ್ಲಿ ಎಲ್ಲ ಮಾಡ್ತಾರೆ ಸರ್. ಇವಾಗ ಸರ್ ರನ್ನಿಂಗ್ ಪ್ರತಿಯೊಂದಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆ. ಇವಾಗ ಗೊತ್ತಾಯ್ತಾ ನಿಮ್ದು ಪ್ರಶಸ್ತಿ? ಓಕೆ, ಆಯ್ತು. ನಿಮ್ಮ ನೇಪಾಳ್ ಪ್ರಶಸ್ತಿ ಏನಾದ್ರು ಇಲ್ಲಿದೆಯಾ ಅಥವಾ ಸ್ಕೂಲಲ್ಲಿ ಇದೆಯಾ? ಅದು ಬಂದು ಸ್ಕೂಲಲ್ಲಿದೆ. ಸ್ಕೂಲಲ್ಲಿದೆ. ಓಕೆ, ಅದನ್ನ ತೋರ್ಸೋಣ. ಮತ್ತೆ ಮುಂದಿನ ನೆಕ್ಸ್ಟ್ ಗೇಮ್ ಆಡಕ್ಕೆ ಹೋಗ್ತಾ ಇದೆ. ಮತ್ತೆ ನೆಕ್ಸ್ಟ್ ಗೇಮ್ ಆಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಿ, ಅದ್ರಲ್ಲೂ ಕೂಡ ಗೆದ್ದು ಬನ್ನಿ. ಆಲ್ ದ ಬೆಸ್ಟ್. ಅಂಡ್ ಇಷ್ಟು ದಿನ ವಿನ್ ಆಗಿದ್ರ ಅದಕ್ಕೋಸ್ಕರ ಕಂಗ್ರ್ಯಾಚುಲೇಷನ್. ಮುಂದಿನ ದಿನಗಳಲ್ಲೂ ಕೂಡ ನ್ಯಾಷನಲ್ ಅಲ್ಲಿ ಹೀಗೆ ಭಾಗವಹಿಸಿ, ಮುಂದಿನ ದಿನದಲ್ಲೂ ಕೂಡ ನಾನೇ ಬಂದು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ. ಓಕೆನಾ? ಓಕೆ, ನಿಮ್ಮ ಸಿಸ್ಟರ್ ಕೂಡ ಇವಾಗ. ಓಕೆ ಮೇಡಮ್, ನಿಮ್ಮ ಮೊದಲ ಪ್ರಶಸ್ತಿ ಯಾವುದು? ನೀವು 3 ಜನನೂ ಹುಡ್ಕದೇ ಆಯ್ತು ಇವಾಗ. ಇದೇನಾ? ಅಂದ್ರೆ ಕರಾಟೆಲ್ ಬಂದಿದ್ದು. ಓಕೆ, ಹೇಗನ್ನಿಸ್ತು ಅದು ನಿಮ್ಗೆ? ಚೆನ್ನಾಗಿತ್ತು. ನಾವು ಗೆದ್ದು ನಾವು ತಾನೇ ಕಷ್ಟಪಟ್ಟು ಗೆದ್ದಿರ್ತೀವಿ. ಓಕೆ, ಅಲ್ಲ ನಾನು ಪ್ರಶಸ್ತಿ ಕೇಳ್ತಾ ಇಲ್ಲ, ಪ್ರಶಸ್ತಿ ಚೆನ್ನಾಗಿದೆ, ಅಲ್ಲಿ ಫೀಲಿಂಗ್ ಹೇಗಿತ್ತು ನಿಮ್ಗೆ? ಅದು ತುಂಬಾ ಚೆನ್ನಾಗಿತ್ತು. ಓಕೆ, ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ಮ ಸಿಸ್ಟರು ಗೊತ್ತಾ? ನೀವು ಹುಡುಕ್ಬೇಕಾ? ಇಲ್ಲ, ನಂಗೆ ಗೊತ್ತಿದೆ. ಗೊತ್ತಿದೆಯಾ? ತೋರಿಸಿ ಹಾಗಾದ್ರೆ. ಇವ್ರು ರೆಡಿ ಮಾಡಿ ಇಟ್ಕೊಂಡಿದ್ರು ಯಾವುದು ಅಂತ. ಓಕೆ, ನಿಮ್ಗೆ ಯಾವ್ದ್ರಲ್ಲಿ ಬಂದಿದ್ದು? ನಂದು ಕಥಾದಲ್ಲಿ. ಕಥಾದಲ್ಲಿ. ಓಕೆ, ಅಂದರೆ ಇವರು ಕಥಾ ಅಂತ ಹೇಳಿದ್ರು, ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ನೀವು ಕೂಡ ಕಥಾನಾ? ಅದು ಕುಮಿತೆನೂ ಇದೆ, 2 ಪಾರ್ಟಿಸಿಪೇಟ್ ಮಾಡ್ತೀವಿ. ಓಕೆ, ನನಗೆ ಸಾರಿ, ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ನಿಮ್ಮ ಕಥಾ ಮತ್ತು ಕುಮಿತೆ ಯಾವ್ದು ಹೇಳಿದ್ರಿ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅಂದರೆ ಅದು ಪಾರ್ಟ್ ಆಫ್ ಕರಾಟೆನಾ ಅಥವಾ ಬಾಕ್ಸಿಂಗಾ? ಕರಾಟೆನೆ. ಓಕೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ನನಗೆ. ನಾನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸರಿ. ಓಕೆ, ಅದು ಹೇಗೆ ತಿಳಿಸ್ಬೋದಾ ನಮಗೆ ಮಾತಲ್ಲಿ? ಇದು ಕರಾಟೆ ಕಥಾ ಅಂದರೆ ಮಾಮೂಲಿ ಕಥಾ ಥರ ಮಾಡೋದು, ಕುಮಿತೆ ಅಂದರೆ ಬಾಕ್ಸಿಂಗ್ ಥರ ಮಾಡೋದು. ಬಾಕ್ಸಿಂಗ್ ಥರ ಮಾಡೋದು. ಓಕೆ, ಆಯಿತು, ತೋರಿಸೋಣ. ನನಗೂ ಇವಾಗಲೂ ಅರ್ಥ ಆಗಲಿಲ್ಲ. ಓಕೆ ಓಕೆ ಸರ್, ಇದೆಲ್ಲ ಏನು ಅಂತ ಹೇಳ್ಬೋದಾ? ಸರ್ ಅದು ಪೂರ್ತಿ ಸರ್ಟಿಫಿಕೇಟ್ ಸರ್. ಓಕೆ, ಇಲ್ಲಿ ನಿಮ್ಮ ಶಾಲಾ ಮಟ್ಟದಿಂದ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ತನಕ ಸರ್ಟಿಫಿಕೇಟ್ ಇಲ್ಲಿದ್ದಾವೆ? ಎಲ್ಲ ಇದೆ ಸರ್. ಓಕೆ ಸರ್, ಇದು ನೇಪಾಳದ ಸರ್ಟಿಫಿಕೇಟ್ ಇದೆಯಾ ಸರ್ ಇಲ್ಲಿ? ಇಲ್ಲ ಸರ್, ಇದು ಸ್ಕೂಲಲ್ಲಿ ಇದೆ. ಸ್ಕೂಲಲ್ಲಿ ಇದೆ ಸರ್. ಓಕೆ ಸರ್, ಅದು ಫೋಟೋ ಕಳಿಸಿ, ನಾವು ಕೂಡ ಅದನ್ನು ತೋರಿಸೋಣ. ಯಾಕೆಂದರೆ ತುಂಬ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಅದನ್ನ ನೋಡೋಕೆ ಅಂತ. ಹಾಂ ಸರ್, ಒಡದಲ್ಲಿ ಇದು ಕರಾಟೆ, ಇದು ಕಿಕ್ ಬಾಕ್ಸಿಂಗ್, ಇದು ಮಿಕ್ಸ್ ಬಾಕ್ಸಿಂಗ್, ಇದು ಎಲ್ಲ ಇದರಲ್ಲೇ ಇದೆ ಸರ್. ಓಕೆ, ಒಬ್ಬೊಬ್ರದ್ದು ಇದು ಸರ್. ಒಬ್ಬೊಬ್ರದಾ? ಒಬ್ಬೊಬ್ರದ್ದು ಸರ್. ಓಹೋ, ಸಾಕಷ್ಟು ಸರ್ಟಿಫಿಕೇಟ್ಗಳು ಕೂಡ ಇಲ್ಲಿದ್ದಾವೆ. ಸೊ ಸ್ನೇಹಿತರೆ, ಇದು ನನ್ನ ಕೈಯಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಒಬ್ಬರ ಸರ್ಟಿಫಿಕೇಟು. ಇವರು ನವ್ಯಶ್ರೀ ಅವರು, ಇವ್ರದ್ದು ಇದಿಷ್ಟು ಸರ್ಟಿಫಿಕೇಟು. ಓಕೆನಾ? ಇದು ಆಲ್ಮೋಸ್ಟು ಎಷ್ಟಿರ್ಬೋದು ಸರ್? ಎಷ್ಟಿರ್ಬೋದು ಮೇಡಮ್, ಗೊತ್ತಿದೆಯಾ? 40 ಮೇಲಿದೆ. 40+ ಸರ್ಟಿಫಿಕೇಟ್ಗಳು ಇದರಲ್ಲಿದೆ. ನೆಕ್ಸ್ಟು ಮತ್ತೊಬ್ಬರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಅವ್ರದ್ದು ಎಷ್ಟು ಸರ್ಟಿಫಿಕೇಟ್ ಇದೆ ಅದನ್ನು ತಿಳಿಸೋಣ. ನಮ್ಮ ಜೂನಿಯರ್ ಅನುಶ್ರೀ ಅವರು. ಮೇಡಮ್, ನಿಮ್ದು ಎಷ್ಟಿದೆ?
ಇವ್ರಿಗೆ ಗೊತ್ತೇ ಇಲ್ಲ. ಓಕೆ, ಇವರು ಕೂಡ ಸಾಕಷ್ಟು ಪ್ರಶಸ್ತಿಗಳನ್ನ ಗೆದ್ದು ಸಾಕಷ್ಟು ಸರ್ಟಿಫಿಕೇಟ್ಗಳನ್ನ ತಗೊಂಡು ಬಂದಿದ್ದಾರೆ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ಇವತ್ತು ನನಗೆ ಖುಷಿ ಆಗ್ತಾ ಇದೆ, ನಾನು ಪ್ರೌಡ್ ಫೀಲ್ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ನಮ್ಮ ರಾಷ್ಟ್ರೀಯ ಕ್ರೀಡಾಪಟುಗಳನ್ನು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಮತ್ತು ರಾಷ್ಟ್ರೀಯ ಕ್ರೀಡಾಪಟು ಜೊತೆ ನಾನು ನಿಂತಿದ್ದೀನಿ. ಏಕೆಂದರೆ ಸ್ಪೋರ್ಟ್ಸಲ್ಲಿ ನಾನು ಅಂಥ ದೊಡ್ಡ ಪ್ಲೇಯರ್ ಏನಲ್ಲ, ಏನೋ ಶಾಲಾ ಮಟ್ಟದಲ್ಲಿ ಕಾಲೇಜು ಮಟ್ಟದಲ್ಲಿ ಒಂದೆರಡು ಸ್ಪೋರ್ಟ್ಸಲ್ಲಿ ಭಾಗವಹಿಸಿದ್ದೆ ಅಷ್ಟೇ. ನಮಗೆ 1 ಸರ್ಟಿಫಿಕೇಟು 2 ಸರ್ಟಿಫಿಕೇಟ್ ಬಂದರೆ ತುಂಬ ಖುಷಿ ಆಗ್ತಾ ಇತ್ತು. ಅಂಥದ್ರಲ್ಲಿ ಇವತ್ತಿನ ಮಕ್ಕಳು ಸಾಕಷ್ಟು ಪ್ರಶಸ್ತಿಗಳು, ಅಂದರೆ ಲೆಕ್ಕ ಹಾಕಕ್ಕೆ ಆಗಲ್ಲ ಅನ್ನುವಷ್ಟು ಪ್ರಶಸ್ತಿಗಳನ್ನ ಇವರು ತಮ್ಮ ಈ ಏಜಲ್ಲಿ ಗೆದ್ದು ಬಂದಿದ್ದಾರೆ. ತುಂಬ ಖುಷಿ ವಿಚಾರ. ಅದರಲ್ಲೂ ಕೂಡ ನನಗೆ ಈ ಪ್ರಶಸ್ತಿಗಳನ್ನ ನಾನು ಕೈಯಲ್ಲಿ ಹಿಡಿದಿರೋದು, ಮತ್ತು ಒಬ್ಬರು ಅಂತಾರಾಷ್ಟ್ರೀಯ ಕ್ರೀಡಾಪಟು ಜೊತೆ ನಾವು ನಿಂತಿರೋದು ನನಗೆ ತುಂಬ ಖುಷಿ ಪಡುವಂಥ ವಿಚಾರ. ಹಾಗೆ ಇವ್ರದ್ದು ಸರ್ಟಿಫಿಕೇಟ್ಗಳು ಇಷ್ಟಿದ್ದಾವೆ. ಓಕೆನಾ ಮೇಡಮ್? ನೆಕ್ಸ್ಟ್ ನಮ್ಮ ದೀಪಾಂಜಲಿ ಅವರು, ಇವರು ಕೂಡ ಅಂತಾರಾಷ್ಟ್ರೀಯ ಕ್ರೀಡಾಪಟು. ಇವ್ರ ಜೊತೆ ಕೂಡ ನನಗೆ ಒಂದು ಫೋಟೋ ತಗೊಳ್ಳುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಇವರೆಲ್ಲ ನಮ್ಮ ಜಿಲ್ಲೆಯಲ್ಲಿರೋದು, ನಮ್ಮ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಖುಷಿ ಪಡುವಂಥ ವಿಚಾರ ಮತ್ತು ಹೆಮ್ಮೆ ಪಡುವಂಥ ವಿಚಾರ. ಹಾಗೆ ಇವರು ಕೂಡ ಸಾಕಷ್ಟು ಸರ್ಟಿಫಿಕೇಟ್ಗಳನ್ನ ಗೆದ್ದಿದ್ದಾರೆ. ಮೇಡಮ್, ನಿಮ್ದು ಎಷ್ಟಿರ್ಬೋದು? ನಮ್ಮದು 40 to 45. 45, 50, 100 ಆಗುತ್ತೆ ಅತಿ ಶೀಘ್ರದಲ್ಲಿ. ಹಾಂ, ಓಕೆ. ಇವರು ಕೂಡ 40+ ಅಂದರೆ 40ಕ್ಕಿಂತ ಹೆಚ್ಚು ಸರ್ಟಿಫಿಕೇಟ್ಗಳಿದ್ದಾವೆ. ಹಾಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಇದ್ದಾವೆ. ಆಲ್ಮೋಸ್ಟ್ ಒಂದು 50ರಷ್ಟು ಪ್ರಶಸ್ತಿ ಇದೆ. ಹಾಗೆ 35+, 35ಕ್ಕಿಂತ ಹೆಚ್ಚು, 40ಕ್ಕಿಂತ ಹೆಚ್ಚು ಗೋಲ್ಡ್ಗಳನ್ನು ಮಿನಿಮಮ್ ಅವರೇಜ್ ಅಂತ ತಗೊಂಡ್ರು ಕೂಡ 35ಕ್ಕಿಂತ ಹೆಚ್ಚು ಗೋಲ್ಡ್ ಮೆಡಲ್ಗಳನ್ನ ಈ 3 ಪುಟಾಣಿಗಳು ಗೆದ್ದಿದ್ದಾರೆ. ಅದು ತುಂಬ ಅಂದರೆ ತುಂಬ ಖುಷಿ ಪಡುವಂಥ ವಿಚಾರ. ಒಟ್ಟಾರೆ ಇವರ ಪೋಷಕರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸಬೇಕು. ಹಾಗೆ ಜಿಲ್ಲೆಯ ಶಾಸಕರು, ಸಂಸದರು, ಹಾಗೆ ಜಿಲ್ಲಾಧಿಕಾರಿಗಳು ಈ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಒಂದಷ್ಟು ಸ್ಪಾನ್ಸರ್ಶಿಪ್ಗಳನ್ನ ಕೊಡಬೇಕು, ಮತ್ತು ಸ್ಕಾಲರ್ಶಿಪ್ಗಳನ್ನು ಕೂಡ ಈ ಮಕ್ಕಳಿಗೆ ಒದಗಿಸಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಸ್ನೇಹಿತರೆ, ನಾವಿವಾಗ ನಮ್ಮ ವಿಡಿಯೋದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಹಾಗೆ ನಿಮ್ಮೆಲ್ರಿಗೂ ಕೂಡ ಕುತೂಹಲ ಇರುತ್ತೆ, ಅವಾಗಿಂದ ಮೆಡಲ್ಗಳು ಮತ್ತು ಪ್ರಶಸ್ತಿಗಳನ್ನೆಲ್ಲ ಬಂದಿದ್ದಾರೆ ಅಂತ. ಅವಾಗಿಂದ ಪ್ರಶಸ್ತಿಗಳು ಮತ್ತು ಮೆಡಲ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮಗೂ ಕೂಡ ಕುತೂಹಲ ಇರುತ್ತೆ, ಎಷ್ಟು ಗೋಲ್ಡ್ಗಳಿದ್ದಾವೆ, ಎಷ್ಟು ಬ್ರೌನ್ಸ್ ಇದೆ, ಎಷ್ಟು ಸಿಲ್ವರ್ ಇದೆ ಅಂತ. ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ನಮ್ಮ 3 ಪುಟಾಣಿಗಳು ಗೆದ್ದಿರುವಂಥ ಗೋಲ್ಡ್ ಮೆಡಲ್ಗಳು. ಇದಿಷ್ಟು ಕೂಡ ಗೋಲ್ಡ್ ಮೆಡಲ್ಗಳು. ಇನ್ನು ಸಾಕಷ್ಟು ಪ್ರಶಸ್ತಿಗಳು ಒಳಗಡೆ ಇದೆ. ಅದನ್ನು ತೋರ್ಸೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಕಡ್ಡಿ, ಅಂದರೆ ಇಲ್ಲಿ ಇಡೋಕ್ಕೆ ನಿಮಗೆ ಪ್ರದರ್ಶನ ಮಾಡೋಕ್ಕೆ ಸ್ಥಳಾವಕಾಶ ಇಲ್ಲ. ಅದಕ್ಕೋಸ್ಕರ ನಾವು ಎಷ್ಟು ಆಗುತ್ತೆ ಅಷ್ಟು ಗೋಲ್ಡ್ಗಳನ್ನು ಇಲ್ಲಿ ತೋರಿಸಿದ್ದೀವಿ. ಹಾಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ. ಇಲ್ಲಿ ನೀವು ನೋಡ್ತಾ ಇರೋದು ಇವರು ಶಾಲಾ ಮಟ್ಟದಿಂದ ಗೆದ್ಕೊಂಡ್ಬಂದಿರುವಂಥ ಪುಟ್ಟ ಮೆಡಲ್ಗಳು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಒಂದು ಪುಟ್ಟ ಗ್ರಾಮದ ವಿದ್ಯಾರ್ಥಿಗಳು ಶಾಲಾ ಮಟ್ಟದಲ್ಲಿ ಗೆದ್ದಂಥ ಈ ಪ್ರಶಸ್ತಿಯಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಿಕ್ ಬಾಕ್ಸಿಂಗ್, ಮಿಕ್ಸ್ ಬಾಕ್ಸಿಂಗಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಗೋಲ್ಡ್ ಮೆಡಲ್ಗಳನ್ನ ನಮ್ಮ ಈ ಪುಟಾಣಿಗಳು ತಗೊಂಡು ಬಂದಿದ್ದಾರೆ. ಹಾಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ, ಸಾಕಷ್ಟು ಗೌರವ ಕಾಣಿಕೆಗಳು ಕೂಡ ಬಂದಿದೆ. ಅದರಲ್ಲಿ ನಾನು ನಿಮಗೆ ತಿಳಿಸ್ಬಿಡ್ತೀನಿ, ಯಾಕೆಂದರೆ ಟೈಮ್ ಕೂಡ ಇಲ್ಲ, ಮತ್ತು ಇವರ ಪ್ರಶಸ್ತಿಗಳನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಗಂಟೆಗಳು ಸಾಕಾಗಲ್ಲ ವಿಡಿಯೋ ಮಾಡೋಕ್ಕೆ. ಅದಕ್ಕೋಸ್ಕರ ಒಂದಷ್ಟು ಪ್ರಶಸ್ತಿಗಳನ್ನ ನಿಮಗೆ ತೋರಿಸ್ಬಿಡ್ತೀನಿ. ಓಪನ್ ಕರಾಟೆ ಚಾಂಪಿಯನ್ಶಿಪ್ ಜೂನ್ 21, 2026 ಇದು ಆಗಿರೋದು. ಇದು ಯಾರ್ದಂತ ಹೇಳ್ಬೋದಾ? ನಿಮಗೂ ಕನ್ಫ್ಯೂಸು. ಓಕೆ, ತುಂಬ ಖುಷಿ ಆಗ್ತಾ ಇದೆ. ಸಾಕಷ್ಟು ಪ್ರಶಸ್ತಿಗಳು ಇವರ ಮನೆಯಲ್ಲಿದೆ. ಹಾಗೆ ಒಂದಷ್ಟು ಶುಭಾಶಯಗಳು ಮತ್ತು ಕಿರು ಕಾಣಿಕೆಗಳು, ನೆನಪಿನ ಕಾಣಿಕೆಗಳು ಸಾಕಷ್ಟು ಬಂದಿದ್ದಾವೆ. ಅನುಶ್ರೀ ಅವ್ರಿಗೆ ಬಂದಿರೋದು ಮಿಕ್ಸ್ ಬಾಕ್ಸಿಂಗ್ ಕ್ರೀಡಾಪಟು ಅಂತ. ಇದು ಅಲ್ಟಿಮೇಟ್ ಡ್ಯಾನ್ಸ್ ಆ್ಯಂಡ್ ಕರಾಟೆ ಜೂಡೋ ಕ್ಲಾಸ್ ಶುಭಾಶಯ ಸಂದೇಶ. ಹಾಗೆ
ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಹಾಗೂ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ನಮ್ಮ ಅನುಶ್ರೀ ಅವರಿಗೆ ಕರಾಟೆ ಕ್ರೀಡಾಪಟು ಅಂತ ಗುರುತಿಸಿ. ಅನುಶ್ರೀ ಅಂದರೆ ನೋಡ್ಕೊಬಿಡಿ, ತೋರಿಸ್ಬಿಡಿ ಸರ್, ಅವರೇನೆ ಅನುಶ್ರೀ. ಹಾಗೆ ಅಖಿಲ ಕರ್ನಾಟಕ ಅಂಗವಿಕಲರ ಸೇವಾ ಟ್ರಸ್ಟ್ ಬೆಂಗಳೂರು ಯುಗಾದಿ ಹಬ್ಬದ ಪ್ರಯುಕ್ತ ಅಂಗವಾಗಿ ಸನ್ಮಾನ್ಯರ ತಾವು ವರ್ಣಿಸಲ ಅಸಾಧ್ಯವಾದ ಅನುಪಮ ಸೇವಾ ಸಾಧನೆಯನ್ನು ತನು ಮನ ಪೂರ್ವಕವಾಗಿ ಮೇಲ್ಕಂಡ ಕ್ಷೇತ್ರದಲ್ಲಿ ಸಲ್ಲಿಸಿ ಕರ್ನಾಟಕ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿಗೆ ನೀಡಿರುವ ಕೊಡುಗೆ ಅಪಾರ. ಮತ್ತು ಇವರ ಸ್ಪೋರ್ಟ್ಸ್ ಮತ್ತು ಕಲೆಯನ್ನು ಗುರುತಿಸಿ ಅಖಿಲ ಕರ್ನಾಟಕ ಅಂಗವಿಕಲರ ಸೇವಾ ಟ್ರಸ್ಟ್ ಕಡೆಯಿಂದ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ಪ್ರಶಸ್ತಿಯನ್ನು 3 ಮಕ್ಕಳಿಗೂ ಕೊಟ್ಟಿದ್ದಾರೆ ಅಲ್ವಾ ಸರ್? ಇಲ್ಲ ಇಬ್ಬರಿಗೆ. ಯಾರ್ಯಾರಿಗೆ? ಅನುಶ್ರೀ, ದೀಪಾಂಜಲಿ. ಅನುಶ್ರೀ ಮತ್ತೆ ದೀಪಾಂಜಲಿ ಇಬ್ಬರಿಗೂ ಕೂಡ ಈ ಪ್ರಶಸ್ತಿ ಈ ಗೌರವ ಕಾಣಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಕಲಾ ತಪಸ್ವಿ ಸಾಂಸ್ಕೃತಿಕ ತಂಡದಿಂದ ಕಲಾ ಕಣ್ಮಣಿ 2026 ಅಂದರೆ ಮುದ್ದು ಮಗುವಿನ ಮುಗ್ಧ ನಗು ಆನ್ಲೈನ್ ಭಾವಚಿತ್ರ ಸ್ಪರ್ಧೆ. ಒಂದು ಆನ್ಲೈನ್ ಭಾವಚಿತ್ರ ಸ್ಪರ್ಧೆ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಇತ್ತೀಚಿನ ದಿನಗಳಲ್ಲಿ ಇದು ಸಾಕಷ್ಟು ಟ್ರೆಂಡ್ ಆಗ್ತಾ ಇದೆ ಮತ್ತು ವೈರಲ್ ಕೂಡ ಆಗ್ತಾ ಇದೆ. ಯಾವ ಮಗು ಅತಿ ಮುದ್ದಾಗಿರುತ್ತೆ ಅಂಥ ಮಗುಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಅದು ಕೂಡ ವೋಟ್ ಮಾಡಬೇಕು. ಆನ್ಲೈನಲ್ಲಿ ಹೆಚ್ಚಿನ ವೋಟ್ ತಗೊಳ್ತಾರಲ್ಲ ಆ ಮಗುವಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಅದು ಯಾರಿಗೆ ಸರ್? ಅನುಶ್ರೀ ಅವ್ರಿಗೆ ಬಂದಿದ್ದ? ಅನುಶ್ರೀ ಅವ್ರಿಗೆ ಮುದ್ದು ಮಗು ಅಂತ ಈ ಪ್ರಶಸ್ತಿ ಬಂದಿದೆ. ಇವರು ಎಷ್ಟು ಮುದ್ದಾಗಿದ್ದಾರೆ ಅಷ್ಟೇ ಮುದ್ದಾಗಿ ಪಂಚ್ ಕೊಡ್ತಾರೆ. ತುಂಬಾ ಜೋಪಾನವಾಗಿರ್ಬೇಕು. ಹಾಗೆ ಇದಿಷ್ಟು ನಮ್ಮ ಪುಟಾಣಿಗಳ ಒಂದು ಸಣ್ಣ ಪರಿಚಯ. ಮತ್ತೆ ಇಲ್ಲೊಂದಿದೆ, ನಾಲ್ವಡಿ ಪ್ರಶಸ್ತಿ 2026 2026ನೇ ವರ್ಷದಲ್ಲಿ ನಾಲ್ವಡಿ ಪ್ರಶಸ್ತಿ ಬಂದಿದೆ. ಅಖಿಲ ಕರ್ನಾಟಕ ಮಹಾಸಂಸ್ಥೆ ಇವರ ಸಹಯೋಗದೊಂದಿಗೆ BRN ಗ್ರೂಪ್ ವತಿಯಿಂದ ಕುಮಾರಿ ಅನುಶ್ರೀ ಅವರಿಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ರಾಷ್ಟ್ರೀಯ ಕ್ರೀಡಾ ರತ್ನ ಪ್ರಶಸ್ತಿ ಪುರಸ್ಕಾರ ಮತ್ತು ರಾಷ್ಟ್ರೀಯ ಮಟ್ಟದ ಹಲವು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. 3ನೇ ವಿಶ್ವದ ಮಿಕ್ಸ್ ಬಾಕ್ಸಿಂಗ್ ಚಾಂಪಿಯನ್ 2026 ಆಯ್ಕೆಯಾಗಿದ್ದಾರೆ. ಅದಕ್ಕೋಸ್ಕರ ಇವರು ಕೊಟ್ಟಿರೋದು. ಮಿಕ್ಸ್ ಬಾಕ್ಸಿಂಗ್ ಅಲ್ಲಿ ರ್ಯಾಂಕಿಂಗ್ ಏನಾರ ಇದೆಯಾ ಸರ್? ಮಿಕ್ಸ್ ಬಾಕ್ಸಿಂಗ್ ಅಲ್ಲಿ ರ್ಯಾಂಕಿಂಗ್ ಏನಾರ ಕೊಡ್ತಾರಾ? ರ್ಯಾಂಕಿಂಗ್ ಇಲ್ಲ ಸರ್. ಫಸ್ಟ್ ಪ್ಲೇಸ್ ಆದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ 3 ಇರುತ್ತೆ ಅಷ್ಟೇ. ಓಕೆ. ಅಲ್ಲ ಅಂದ್ರೆ ಆಲ್ ಓವರ್ ವರ್ಲ್ಡ್ ಮಿಕ್ಸ್ ಬಾಕ್ಸಿಂಗ್ ಅಲ್ಲಿ ಈ ಏಜ್ ಅಲ್ಲಿ ಇವರು 1ನೇ ರ್ಯಾಂಕ್ 2ನೇ ರ್ಯಾಂಕ್ ಆ ಥರ ಹಂಗಿಲ್ಲ ಸರ್. ಅವ್ರವ್ರ ಏಜ್ ಕ್ಯಾಟಗರಿಗೆ ಬರುತ್ತೆ ಸರ್. ಓಕೆ. ಅದನ್ನ ಗುರುತಿಸಿ ನಾಲ್ವಡಿ ಪ್ರಶಸ್ತಿ ಕೂಡ ಬಂದಿದೆ. ತುಂಬಾ ಖುಷಿ ಆಗ್ತಾ ಇದೆ. ಸಾಕಷ್ಟು ಪ್ರಶಸ್ತಿಗಳಿದಾವೆ ಇಲ್ಲಿ. ಓಕೆ, ಇವಾಗ ನಮ್ಮ ದೀಪಾಂಜಲಿ ಅವರು ಅವರ ಡೈಲಿ ಎಕ್ವಿಪ್ಮೆಂಟ್ಸ್ಗಳ ಬಗ್ಗೆ ಮತ್ತೆ ಕರಾಟೆ ಮತ್ತೆ ಮಿಕ್ಸ್ ಬಾಕ್ಸಿಂಗ್ಗೆ ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ತೋರಿಸ್ತಾರೆ. ಮೇಡಮ್ ಹೇಳ್ಬೋದಾ? ಓಕೆ, ಯಾವ್ಯಾವುದು ಅಂತ ನಮ್ಗೆ ತಿಳಿಸ್ಕೊಟ್ಬಿಡಿ. ಇದು ಚೆಸ್ ಕಾರ್ಡು. ಓಕೆ, ಅದು ಬಾಕ್ಸಿಂಗ ಕರಾಟೆಗ? ಅದು ಕರಾಟೆಗೆ ಬಾಕ್ಸಿಂಗ್ ಎರಡಕ್ಕೂ ಆಗುತ್ತೆ. ಓಕೆ. ಮತ್ತೆ ಇದು ಸಿಂಕ್ ಪ್ಯಾಡ್. ಅದು ಕಾಲ್ಗೆ ಏಟಾಗಬಾರ್ದು ಅಂದ್ಬಿಟ್ಟು ಅದನ್ನ ಹಾಕೋತದೆ. ಸಿಂಕ್ ಪ್ಯಾಡ್ ಹಂಗಂದ್ರೆ ಇಲ್ಲಿಗೆನೆ ಕಾಲ್ಗೆನೆ. ಓಕೆ. ಅದು ಹೆಡ್ ಗಾರ್ಡು. ಓಕೆ, ಹೆಡ್ ಗಾರ್ಡ್ ತೋರಿಸ್ಬೋದಾ? ಒಂದ್ಸತಿ ವೇರ್ ಮಾಡ್ಬೋದಾ, ಹಾಕೋಬೋದಾ? ಬಾ ಕೊಡಿ ಅವ್ರಿಗೆ ಹಾಕಿ. ಓಕೆ, ಈ ತರ ಇರುತ್ತೆ ವೇರ್ ಮಾಡಿದ್ರೆ. ಅಂದ್ರೆ ಇಲ್ಲಿಗೆಲ್ಲ ಪಂಚ್ ಬೀಳುತ್ತಾ? ಹಂಗಂದ್ರೆ ಇಲ್ಲಿಗೆ ಇದು ಕಾಲಲ್ಲಿ ಹೊಡಿತಾರಲ್ಲ. ಓಕೆ, ಅದು ಕವರ್ ಆಗಲಿ ಅಂತ ಕವರ್ ಮಾಡ್ತಾರೆ. ನೀವು ಕೂಡ ಕಾಲಲ್ಲಿ ಕಿಕ್ ಮಾಡ್ತೀರಾ? ಫ್ಲೆಕ್ಸಿಬಲ್ ಇದ್ದೀರಾ? ಓಕೆ, ಸೂಪರ್. ಓಕೆ, ನೆಕ್ಸ್ಟ್ ಮತ್ತೆ ಇದು ಕರಾಟೆ ಗ್ಲೌಸ್ ರೆಡಿ ಮಾಡ್ಬಿಡಿ. ಹಂಗೆ ರೀ ಅನುಶ್ರೀ, ನೆಕ್ಸ್ಟ್ ಅದೊಂದು ವೇರ್ ಮಾಡ್ಬಿಡಿ ಅವ್ರಿಗೆ. ಅದು ಹಂಗೆ ಇರ್ಲಿ ಬಿಡಿ. ಈಗ
ಬೇಗ ಬೇಗ, ಯಾಕೆಂದರೆ ನಾವು ಕೂಡ ತೋರ್ಸೋಣ ಅವ್ರಿಗೆ ಹೆಂಗಿರುತ್ತೆ ನಿಮ್ಮ ಡ್ರೆಸ್ ಕೋಡು. ಈಗ ಒಂದು ಗೇಮ್ ಅಂದರೆ ಎಷ್ಟು ನಿಮಿಷ ಇರುತ್ತೆ? ಹಂಗಂದ್ರೆ ಅವ್ರು ಇಷ್ಟ ಬಂದಂಗೆ ಇಟ್ಟಿರ್ತಾರೆ. ಹಂಗಂದ್ರೆ 2 ಇಲ್ಲ 1 ಇಲ್ಲ 5 ನಿಮಿಷ ಆ ಥರ ಇಟ್ಟಿರ್ತಾರೆ. ಓಕೆ, ಅಂದರೆ ಇದರಲ್ಲಿ ಪಾಯಿಂಟ್ಸ್ಗಳಾ? ಆ ಪಾಯಿಂಟ್ಸ್ಗಳು ಯಾರ್ದು ಹಿಂಗೆ ಕನೆಕ್ಟ್ ಆಗುತ್ತೆ ಆ ಥರದ ಮೇಲೆ ಪಂಚ್ ಯಾರಿಗೆ ಬೀಳುತ್ತೆ ಅದು ಕೌಂಟ್ ಆಗುತ್ತೆ. ಓಕೆ, ಮೇಡಮ್ ರೆಡಿ ಆಗಿದ್ದಾರೆ ಬಾಕ್ಸಿಂಗ್ಗೆ. ಓಕೆ, ನೆಕ್ಸ್ಟ್ ಇದು ಲೆಗ್ ಪ್ಯಾಡಾ? ಅದು ಹೇಗೆ ಇದು ಚೆಸ್ಟ್ ಕಾರ್ಡು. ಚೆಸ್ ಕಾರ್ಡು. ಇದು ಬಾಕ್ಸಿಂಗು ಮತ್ತೆ ಕರಾಟೆ ಎರಡಕ್ಕೂ ಆಗುತ್ತೆ. ಇದು ಫಸ್ಟ್ ಹಾಕ್ಬೇಕಾಯ್ತು ಅನ್ಕೋತೀನಿ. ಇದಿಷ್ಟು 3 ಜನದ್ದು ಕೂಡ ಸಪ್ರೇಟ್ ಇದೆ. ಓಕೆ, ಇವಾಗ ನೀವು ಪ್ರಾಕ್ಟೀಸ್ ಮಾಡುವಾಗ ಡೈಲಿ ಇದನ್ನು ವೇರ್ ಮಾಡ್ತೀರಾ ಸ್ಕೂಲಲ್ಲಿ? ಹಂಗಲ್ಲ, ಅದು ಟೂರ್ನಮೆಂಟ್ ಬಂದ್ರೆ ಹಂಗಂದ್ರೆ ಗ್ಲೌಸ್ಗಳು ವೇರ್ ಮಾಡ್ಕೊಂಡೇ ಮಾಡ್ತೀವಿ. ಪ್ರಾಕ್ಟೀಸ್ ಆಡುವಾಗ ಹೆಡ್ ಮತ್ತೆ ಗ್ಲೌಸ್ ಎರಡು ವೇರ್ ಮಾಡ್ತೀರಾ? ಓಕೆ, ಚೆಸ್ ಗಾರ್ಡ್ ಅದೆಲ್ಲ ಯೂಸ್ ಮಾಡಲ್ಲ? ಆ ಚೆಸ್ ಕಾರ್ಡ್ ಅಂದ್ರೆ ಇಲ್ಲೇನು ಆಡಲ್ಲ. ಇದೇನಿದು? ಅದು ಟೀತ್ ಕಾರ್ಡ್. ಟೀತ್ ಗಾರ್ಡು. ಓಕೆ, ಮೇಲ್ಗಡೆ ಟೀತ್ಗೆ ಮಾತ್ರನಾ ಕೆಳಗಡೆಗೂ ಉಂಟಾ? ಇಲ್ಲ, ಅದಕ್ಕೆ ಮೇಲ್ಗಡೆ ಮಾತ್ರ. ಓಕೆ, ಇದು ಕಾಲಿಗೆ. ನೀವು ಗೇಮ್ ಪಾರ್ಟಿಸಿಪೇಟ್ ಮಾಡುವಾಗ ಕಂಪಲ್ಸರಿ ಇದಿಷ್ಟು ವೇರ್ ಮಾಡಲೇಬೇಕು. ಓಕೆ, ಓಕೆನಾ? ಅದೇನು ಇಲ್ಲ ಬಿಡು ಸರಿ ಈಗ ಸದ್ಯಕ್ಕೆ. ಇದಿಷ್ಟು ಇರ್ತಾರಾ ಇಲ್ಲ ಎಕ್ಸ್ಟ್ರಾ ಏನಾದ್ರು ಇದೆಯಾ ಇದಕ್ಕೆ? ಇಷ್ಟು ಮತ್ತೆ ಅದು ಬೆಲ್ಟ್ ಅದೆಲ್ಲ ಯೂನಿಫಾರ್ಮ್ ಹಾಕೊಂಡಾಗ ಹಾಕೋಬೇಕು ಅದನ್ನೆಲ್ಲ. ಅದು ಕರಾಟೆಗೆ? ಅದು ಕರಾಟೆ. ಇದು ಬಾಕ್ಸಿಂಗ್ಗೆ ಈ ತರ ತಯಾರಾಗ್ತೀರಾ? ಕರಾಟೆಗೆ ಇದು. ಕರಾಟೆಗೆ? ಬಾಕ್ಸಿಂಗಿಗೆ ಹೆಲ್ಮೆಟ್ ಒಂದೊಂದ್ಸತಿ ಹಾಕ್ಸ್ತಾರೆ, ಇಲ್ಲಾಂದ್ರೆ ಇಲ್ಲ. ಓಕೆ, ಆಗಿದೆ. ಒಂದೆರಡು ಪಂಚ್ ತೋರಿಸ್ಬೋದಾ? ಅಂದ್ರೆ ನನ್ಗೆ ಹೊಡಿಬೇಡಿ, ಸುಮ್ಮನೆ. ಕರಾಟೆದು ಫೈಟು. ಇದು ಎಲ್ಲ ಊರ ಮಿಷನ್. ಓಕೆ, ಹತ್ರ ನಿಂತ್ಕೊಳ್ಳೋಕ್ಕೆ ಭಯ ಆಗುತ್ತಲ್ಲ. ಓಕೆ, ಸೂಪರ್. ಅದೇ ಟೈಮಿಂಗ್ಸು 2 ನಿಮಿಷ 5 ನಿಮಿಷ ಮ್ಯಾಕ್ಸ್ ಟು ಮ್ಯಾಕ್ಸ್. ಅಂದರೆ ಲಾಂಗ್ ಅಂದರೆ ಎಷ್ಟಿರುತ್ತೆ? ಹಂಗಂದ್ರೆ ಇವ್ರಿಗೆ 8 ಇಲ್ಲಾಂದ್ರೆ 10 ಮೆಂಬರ್ಸ್ ಬಿಡ್ತಾರೆ. ಅವ್ರ ಜೊತೆ ವಿನ್ ಆಗಬೇಕು, ಅದು ಒಂಥರ ಚಾನ್ಸಸ್ ಇದೆ. ಅಂದರೆ ಒಂದೇ ಸರಿ ಬಿಡ್ತಾರಾ? ಇಲ್ಲ, ಇವಾಗ ಇವ್ರ ಜೊತೆ ಗೆದ್ದವ್ರನ್ನ ಅವ್ರ ಜೊತೆ ಬಿಡ್ತಾರೆ, ಆ ಥರ ಮಾಡ್ತಿರ್ತಾರೆ. ಓಕೆ, ಫೈನಲಿ ಇದಿಷ್ಟು ನಿಮ್ಮ ಎಕ್ವಿಪ್ಮೆಂಟ್ಗಳು. ಓಕೆ, ನಿಮ್ಮ ಮನೆ ತೋರಿಸ್ಬೋದಾ ಸಿಂಪಲ್ ಆಗಿ? ಓಕೆ, ಇದು ಹಾಲ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ನಿಮ್ಮ ಕಿಟ್ಗಳನ್ನೆಲ್ಲ ಎಲ್ಲಿಟ್ಟಿರ್ತೀರಾ? ನಮ್ಮ ಕಿಟ್ಗಳನ್ನೆಲ್ಲ ಇಲ್ಲೇ ಜೋಡಿಸಿರ್ತೀರಾ. ಒಂದು ಬ್ಯಾಗಲ್ಲಿ ಏನೇನು ಹಾಕೊಳ್ತೀರಾ? ಬ್ಯಾಗಲ್ಲಿ ನಮ್ದು ಏನೇನು ಸಾಮಾನು ಬರುತ್ತೆ ಎಲ್ಲಾನು ನಾವು ತಯಾರು ಮಾಡ್ಕೊಂಡಿರ್ತೀವಿ. 3 ಜನದ್ದು 3 ಬ್ಯಾಗ್ ಇದಾವೆ. ಓಕೆ, ಎಷ್ಟು kg ವೆಯ್ಟ್ ಬರ್ಬೋದು ಅದು? ಅದೊಂದು ವೇರ್ ಮಾಡ್ಬೋದಾ ನೀವು? ಮಾಡ್ಬೋದು. ಸ್ಕೂಲ್ ಬ್ಯಾಗು ಮತ್ತೆ ಅದು ಏನಾದ್ರು ಒಟ್ಟಿಗೆ ತಗೋಗ್ತೀರಾ ಇಲ್ಲ? ಇಲ್ಲ, ಅದು ಪ್ರಾಕ್ಟೀಸ್ಗೆ ಅಂತ ಬೇರೆ ಬ್ಯಾಗ್ ಇಟ್ಟಿದ್ದೀವಿ, ಅದು ಬೇರೆ. ಇದು ಟೂರ್ನಿಮೆಂಟ್ ಅಂತ ಮಾತ್ರ ಇಟ್ಟಿರೋದು. ಓಕೆ, ಮತ್ತೆ ನಿಮ್ಮ ಟೈಮಿಂಗ್ಸ್ ಎಲ್ಲ? ಟೈಮಿಂಗ್ಸ್ ಅಂತ ಅಂದ್ರೆ ಅಲ್ಲಿ ಇದರ ಸ್ಕೂಲಿಂದ ಬಂದ್ಮೇಲೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ, ಏನೋ ನಿಮ್ದು ಗುರಿ ಏನೋ ಬರೆದಿಟ್ಟಿದ್ದಾರೆ ಅಂತ ಹೇಳಿದ್ರು ನಿಮ್ಮ ಮದರು. ಅದು ಫೋಟೋ ಮೇಲೆ ನಮ್ಮ ಏನು ಲಾಂಚ್ ಇಟ್ಟಿರ್ತೀವಿ ಅದನ್ನ ಇದು ಮಾಡ್ತೀವಿ. ನವ್ಯಶ್ರೀ ಅವ್ರದ್ದು LLB ಅಂದರೆ ಲಾಯರ್ ಆಗಬೇಕು ಅಂತ. ಮತ್ತೆ ಇವ್ರದ್ದು IPS. ಯಾರು ಇದು? ನಾನು. ಇದು ನೀವಾ? ಇವರು? ಇದು ದೀಪಾಶ್ರೀ, ಇದು ನವ್ಯಾಶ್ರೀ. ಓಕೆ, ಅನುಶ್ರೀದು? ಅನುಶ್ರೀ ಅವಳು ಇನ್ನೂ ಮಾಡ್ಕೊಂಡಿಲ್ಲ, ಇನ್ನ ಏನ್ ಮಾಡ್ಬೇಕು ಅಂತ ಇನ್ನ ತೀರ್ಮಾನ ಮಾಡಿಲ್ಲ. ಒಟ್ನಲ್ಲಿ ಹೊಡಿತಾ ಇರ್ಬೇಕು ಅಲ್ಲಿ ತನಕ ಎಲ್ಲರಿಗೂ. IAS ಮಾಡಬೇಕು, ಪ್ರಾಜೆಕ್ಟ್ ವರ್ಕ್ ಮಾಡಕ್ ಬಂದಿಲ್ಲ. ಪ್ರಾಜೆಕ್ಟ್ ವರ್ಕ್ ಮಾಡಾದ್ಮೇಲೆ IAS ಅಂತ ಬರ್ಕೋತೀರಾ? ಬರ್ಕೊಳ್ಳೋದಲ್ಲ, ಆಗ್ಲೇಬೇಕು. ಓಕೆ, ಓಕೆ, 3 ಜನನು ಒಂದೇ ರೂಮಲ್ಲಿ ಮಲ್ಗೋದು. ಓಕೆ, ಬೆಳಗ್ಗೆ ಎದ್ದೋದು? ಬೆಳಿಗ್ಗೆ ಎದ್ದದ್ದು 4 ಗಂಟೆ. ಈಗ ಇನ್ ಕೇಸ್ ಈಗ ನೀವು ಎದ್ದೇಳ್ತೀರಾ, ನಿಮ್ಮ ಸಿಸ್ಟರ್ಸ್ ಎದ್ದಿರಲ್ಲ, ಅವಾಗ ಏನ್ ಮಾಡ್ತೀರಾ? ಎದ್ದಿಸ್ತೀರಾ? ಅವರು ನಾನು ಎದ್ದಲ್ಲ ಅಂದ್ರೆ ನೀರ್ ತಂದು ಹಾಕ್ಬಿಡ್ತೀವಿ. ಪಂಚನಾರ? ಪಂಚೆಲ್ಲ ಕೊಡಲ್ಲ, ಬೆಳಗ್ಗೆನೆ ಕೊಡಲ್ಲ. ಓಕೆ, ನೀರ್ ತಂದು ಹಾಕ್ಬಿಡೋದು. ಆ ಥರ ಏನಾರು ಆಗಿದೆಯಾ? ಆಗಿದೆ. ಯಾರಿಗಾಗಿದೆ ಫಸ್ಟ್? ಜಾಸ್ತಿ ಯಾರಿಗಾಗಿದೆ?
ಜಾಸ್ತಿ ಅಂದರೆ ಅವಳಿಗೆ. ಇವಳಿಗೆ ಎದ್ದೇಳ್ಬೇಕು, ನೀವು IAS ಆಗ್ಬೇಕು ಅಂದರೆ ಎದ್ದೇಳ್ಬೇಕು 4 ಗಂಟೆಗೆ, ಆಯಿತಾ? ಓಕೆ. ಇದು ನಮ್ಮ ಅನುಶ್ರೀ, ನವ್ಯಶ್ರೀ ಮತ್ತು ದೀಪಾಶ್ರೀ ಅವರ ರೂಮ್ ಆಗಿರುತ್ತೆ. ಡೈಲಿ ಇವರು ಮಲಗೋದು ಮತ್ತು ಇವರ ದಿನಚರಿ ಶುರುವಾಗೋದು ಇದೇ ರೂಮಿಂದ. ಹಾಗೆ ಇವರು ಒಂದು ಟೈಮ್ ಟೇಬಲ್ ಸಿಂಪಲಾಗಿ ತುಂಬ ಸೂಪರಾಗಿ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿದ್ದಾರೆ. ಸ್ಟಡಿ 4 to 6, ಹೋಮ್ ಕ್ಲೀನು 6 to 6:30. ಯಾರು ಕ್ಲೀನ್ ಮಾಡೋದು? ಯಾರು ಹೋಮ್ ಕ್ಲೀನ್ ಮಾಡೋದು? ಹೋಮ್ ಕ್ಲೀನ್ ಅಂತಂದು ಅದು ಫಸ್ಟ್ ಇತ್ತು, ಆದರೆ ಈಗಿಲ್ಲ. ಓ, ಅದು ಕಾಟ್ ಮಾಡ್ಬಿಡಿ ಹೇಗಾದ್ರೆ. ಹಾ, ಓಕೆ. ಮೆಡಿಟೇಷನು 6:30 to 6:40, 10 ನಿಮಿಷ. ಸಂಗೀತ ಕ್ಲಾಸು 6:40 to 7:10. ರನ್ನಿಂಗ್ ಪ್ರಾಕ್ಟೀಸು 7:10, 7:20. ಕರಾಟೆ 7:20 to 7:50. ರೆಡಿ ಫಾರ್ ಸ್ಕೂಲ್ 7:50 to 8:30. ಓಕೆ, ಸೂಪರ್ ಆಗಿದೆ. ಇನ್ನೇನಾರ ಹೇಳೋದಿದೆಯಾ ನೀವು? ಹಂಗಂತ ಏನಿಲ್ಲ, ಎಲ್ಲ ಮಾಡಿದ್ದು. ಓಕೆ, ಆಯಿತು. ಇದು ನಾನು ಮರ್ತುಬಿಟ್ಟೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗಿರ್ತಾರೆ ನಿಮ್ಮ ಜೊತೆ? ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿರ್ತಾರೆ. ಜಗಳ ಏನಾರು ಆಗಿದೆಯಾ ಸ್ಕೂಲಲ್ಲಿ? ಹಂಗಂತ ಏನೂ ಇಲ್ಲ, ನಾವು ಪದೇ ಪದೇ ಆಡ್ತಾಯಿರ್ತೀವಿ ಜಗಳ. ಹಾಂ, ಆಡ್ತಾ ಇರ್ತೀರಾ. ಅವಾಗೇನು ಇದೆಲ್ಲ ಯೂಸ್ ಮಾಡಲ್ಲ? ಇಲ್ಲ. ಓಕೆ. ಅಂಬರೀಷ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾನು ಕಾರ್ತಿಕ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಚಂದ್ರ ಸೆನ್ಸೆಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮತ್ತು ಹರಿಲಕ್ಷ್ಮಿ ಮ್ಯಾಮ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಪೇರೆಂಟ್ಸ್ಗೆ ತುಂಬ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸ್ಗೆ ಮತ್ತು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ವಸ್ತಾ ಮಾಸ್ಟರ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಜಿಲ್ಲೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಕರಾಟೆ, ಕಿಕ್ ಬಾಕ್ಸಿಂಗ್, ಮಿಕ್ಸ್ ಬಾಕ್ಸಿಂಗ್ ಬಂದು ಕಾರ್ತಿಕ್ ಸೆನ್ಸೆ, ಅಂಬರೀಷ್ ಸೆನ್ಸೆ ಕೋಚು. ಹೆಡ್ ಕೋಚ್ ಬಂದು ಚಂದ್ರು ಸೆನ್ಸೆ. ಸಂಗೀತ ಬಂದು ಹರಿಲಕ್ಷ್ಮಿ ಮ್ಯಾಮ್ ಹೇಳ್ಕೊಡ್ತಾರೆ. ಡ್ಯಾನ್ಸ್ ಬಂದು ವಸ್ತಾ ಮಾಸ್ಟರ್ ಹೇಳ್ಕೊಡ್ತಾರೆ. ಎಲ್ಲರಿಗೂ ಥ್ಯಾಂಕ್ಸ್. ಸ್ನೇಹಿತರೆ, ಹೇಗಿತ್ತು ಇವತ್ತಿನ ವಿಶೇಷ 3 ಚಿನ್ನದ ಬೇಟೆಯಾಡುವಂಥ ಪುಟಾಣಿಗಳ ಸಾಧನೆಯ ವಿಡಿಯೋ? ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಹಾಗೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ವಿಶೇಷವಾದಂಥ ವ್ಯಕ್ತಿಗಳು, ವಿಶೇಷವಾದಂಥ ಸ್ಥಳಗಳು ಮತ್ತು ವಿಶೇಷವಾದಂಥ ಮಾಹಿತಿಗಳಿಗೋಸ್ಕರ ಅರುಣ್ ಚಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು.